ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ನನಗೆ ಇವತ್ತಿಗೂ ನನಗೆ ಅರ್ಥ ಆಗಿದೆ, ಮೇನ್ಸ್ವರೆಗೆ ಅಷ್ಟೇ ನಮ್ಮ ಎಫರ್ಟು, ಆಮೇಲೆ ಲಕ್ ಫ್ಯಾಕ್ಟ್ರ್ ಕೂಡ ಪ್ಲೇ ಆಗುತ್ತೆ. ಏನಕ್ಕೆ ಇಂಟರ್ವ್ಯೂನಲ್ಲಿ ಬರುವಂಥ ಪ್ರಶ್ನೆಗಳು ಕೂಡ ಹಾಗೆ ಇರ್ತವೆ. ಯಾವ ಊರಿನಿಂದ ಅಂದರೆ ದಾವಣಗೆರೆ ಅಂದರೆ, ದಾವಣಗೆರೆ ಅಂತ ಯಾಕೆ ಕರೀತಾರೆ, ಆ ಊರ ಹೆಸರು ಹೆಂಗೆ ಬಂತು? ಇಲ್ಲ ಉದಾಹರಣೆಗೆ ನಾನು ಹುಬ್ಳಿನಲ್ಲಿ ಓದಿದೆ, ಓಕೆ ಹುಬ್ಳಿದು ಯಾವ ರಾಜಮನೆತನ ಆಳಿದ್ದು? ಈ ಥರ ನಮ್ಮ ವೈಯಕ್ತಿಕ ಜೀವನ ಏನಿದೆಯೋ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಸೊ ಅದಾದಮೇಲೆ ನನಗೆ ಇಂಟರ್ವ್ಯೂ, ನನಗೆ ಅದೊಂದು ಆಸೆ ಇತ್ತು, UPSC ಕ್ಲಿಯರ್ ಆಗಲಿ ಬಿಡಲಿ. ಬಿಕಾಸ್ UPSC ಇಂಟರ್ವ್ಯೂ, ಮಾರ್ಕ್ ಇಂಟರ್ವ್ಯೂಗಳನ್ನು ಯೂಟ್ಯೂಬಲ್ಲಿ ಸುಮಾರು ನೋಡಿರ್ತೀವಿ ನಾವು, ಇಂಟರ್ವ್ಯೂಗಳನ್ನು ನೋಡಿರ್ತೀವಿ. ದೇಶದ ಅತ್ಯುನ್ನತ ಪ್ಯಾನಲ್ ಮುಂದೆ ನಾನು ಹೋಗಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನೋದೊಂದು ಆಸೆ. ನಮಗೇನೋ ಈಗ ನಾನು IAS ಆಗಿಬಿಡ್ತೀನಿ ಅಂತ ನನಗೇನು ಓವರ್ ಕಾನ್ಫಿಡೆನ್ಸ್ ನನಗೆ ಯಾವತ್ತೂ ಇರಲಿಲ್ಲ. ಬಿಕಾಸ್ ನನಗೆ ಪರೀಕ್ಷೆನ ನಾನು ಭಾಳ ಬೇಗ ಅರ್ಥ ಮಾಡ್ಕೊಂಬಿಟ್ಟೆ. ನನಗೆ ಇವತ್ತಿಗೂ ನನಗೆ ಅರ್ಥ ಆಗಿದೆ, ಮೇನ್ಸ್ವರೆಗೆ ಅಷ್ಟೇ ನಮ್ಮ ಎಫರ್ಟು, ಆಮೇಲೆ ಲಕ್ ಫ್ಯಾಕ್ಟ್ರ್ ಕೂಡ ಪ್ಲೇ ಆಗುತ್ತೆ. ಯಾಕೆಂದರೆ ನಮಗಿಂತ ಎಲಿಜಿಬಲ್ ಇರೋರು ಎಷ್ಟೊಂದು ಜನ ಪ್ರಿಲಿಮ್ಸಲ್ಲಿ ಕ್ಲಿಯರ್ ಆಗದೆ ಇರ್ಬೋದು, ಅಥವಾ ಅವ್ರದ್ದು ಏನೋ ಈ ಸಂಭಾಷಣಾ ಕೌಶಲ್ಯ ಚೆನ್ನಾಗಿಲ್ದಲೆ ಇಂಟರ್ವ್ಯೂನಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಳ್ತಾ ಇರ್ಬೋದು. ಆದರೆ ಅವ್ರ ನಾಲೆಡ್ಜ್ ನನಗಿಂತ ಚೆನ್ನಾಗಿರ್ಬೋದು, ಸ್ಕಿಲ್ ನನಗಿಂತ ಚೆನ್ನಾಗಿರ್ಬೋದು. ಸೊ ಮೇನ್ಸ್ವರೆಗೆ ನಮ್ಮ ಪರಿಶ್ರಮ, ಅದ್ರ ಮೇಲಿಂದು ನಮ್ಮದು ಲಕ್ಕು ಜೊತೆಗೆ ನಮ್ಮದು ಸ್ಕಿಲ್ಲು. ಸೊ ಇಂಟರ್ವ್ಯೂ ನನಗೆ ಕಾಲ್ ಬಂತು. ಇಂಟರ್ವ್ಯೂ ಮಾಡುವಾಗಲೂ ನಾನಿಲ್ಲಿ ಸುಬೈನಲ್ಲೇ ಕೆಲಸ ಮಾಡ್ತಾಯಿದ್ದೆ. ಸೊ ಇಂಟರ್ವ್ಯೂ ಕಾಲ್ ಬಂದಿದ್ದು ನನಗೆ ಅದೊಂದು ಆಯಿತು, ಈ ಪ್ಯಾನಲ್ ಮುಂದೆ ಹೋಗಿ ನಾನು ಮಾತಾಡಬೇಕು, ನಂದು ವಿಚಾರಗಳನ್ನು ನಾನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋವಂಥದ್ದು, ಅದು ನನಗೆ ಒಂದು ಬಂತು, ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಇಂಟರ್ವ್ಯೂಗೆ ಹೆಚ್ಚಿನ ಪ್ರಿಪೇರ್ ನಾನು ಮಾಡೋಕ್ಕಾಗಲಿಲ್ಲ. ಜೊತೆಗೆ ಆ ಟೈಮ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನೆ ಜವಾಬ್ದಾರಿಗಳು ನಾನು ನಿಭಾಯಿಸಬೇಕಾಯಿತು. ಇಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಬಂದುಬಿಟ್ರೆ UPSCದೆಲ್ಲ ಹೋಗ್ಬಿಡ್ತಾಯಿತ್ತು. ಆ ಟೈಮಲ್ಲಿ ಪೇಪರ್ ಕೂಡ ನನಗೆ ಓದೋಕ್ಕಾಗ್ತಾ ಇರಲಿಲ್ಲ. ಇಂಟರ್ವ್ಯೂ ಕಾಲ್ ಬಂತು, ಕರೆಂಟ್ ಅಫೇರ್ಸು ಅದು ಇದೆಲ್ಲ ನಂದು ಅಪ್ಡೇಟೆಡ್ ಇರಲಿಲ್ಲ. ಸೊ ಆ ಟೈಮ್ನಲ್ಲಿ ಇಂಟರ್ವ್ಯೂಗೆ 1 ತಿಂಗಳಿದೆ ಅನ್ನುವಾಗ ಮತ್ತೆ ಕಾಲೇಜಲ್ಲಿ ಪಾಪ ನನಗೆ ಆ ವಿಷಯಕ್ಕೆ ನಾನು ಸುಬೇ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಬೇಕು. ನಂದು ಎಕ್ಸಾಮ್ ಯಾವಾಗಿತ್ತೋ ಒಂದೊಂದು ತಿಂಗಳು ನನಗೆ ಪಾಪ ರಜಾ ಕೊಟ್ಟಿದ್ದಾರೆ ಅವರು. ಅಂದರೆ ಅಫ್ಕೋರ್ಸ್ ಅವರು ಸಂಬಳ ಕೊಟ್ಟಿಲ್ಲ, ಲಾಸ್ ಆಫ್ ಪೇ ಮಾಡಿ ಕೊಟ್ಟಿದ್ದಾರೆ. ಆದರೆ ಲಾಸ್ ಆಫ್ ಪೇಗಾದ್ರೂ ಪರ್ಮಿಷನ್ ಕೊಟ್ಟರಲ್ಲ ಅನ್ನೋದಕ್ಕೆ ನಾನು ಸುಬೇ ಸಂಸ್ಥೆಗೆ ನಾನು ಧನ್ಯವಾದ ಹೇಳಬೇಕು. ಸೊ ಆಗ ನಾನು 1 ತಿಂಗಳು ಹೋಗಿ 3 ತಿಂಗಳು ಕರೆಂಟ್ ಅಫೇರ್ಸು ಏನೇನಿದೆ ಆ ಟೈಮಲ್ಲಿ, ಟ್ರಂಪ್ ಎಲೆಕ್ಷನ್ ಇರ್ಬೋದು, ಅಥವಾ ಈ ಇಂಟರ್ನ್ಯಾಷನಲ್ ಇಂಡಿಯಾ-ಚೈನಾ, ಇಂಡಿಯಾ-ಪಾಕಿಸ್ತಾನ್ ರಿಲೇಷನು, ಈ ಬಾಂಗ್ಲಾದೇಶಲ್ಲಿ ನಡೆದಂತಹ ರಯಟ್ಗಳಿರ್ಬೋದು, ಅಥವಾ ಈ ಸೌತ್ ಚೈನಾ ಸೀದು ಇಶ್ಯೂ ಅಂತ ಕರಿತೀವಿ ಅದಿರ್ಬೋದು, ಇಸ್ರೇಲ್-ಪ್ಯಾಲೆಸ್ತೈನ್ ಗಲಾಟೆ ಇರ್ಬೋದು, ಅಥವಾ ಇದೆಲ್ಲದೂ ಕೂಡ ಆ ಟೈಮ್ನಲ್ಲಿ ತುಂಬ ಪೀಕಲ್ಲಿ, ಸಿರಿಯಾದಲ್ಲಿ ನಡೀತಾ ಇರುವಂತಹ ಒಂದು ಗಲಾಟೆ ಎಲ್ಲ ಪೀಕಲ್ಲಿ ಇರ್ತಾಯಿತ್ತು. ಈ ಇಂಟರ್ನ್ಯಾಷನಲ್ ಅಫೇರ್ಸು ಇಲ್ಲಿ ನಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲ್ಲ. ಯಾಕಂದರೆ ಲೋಕಲ್ದು ಏನಾದ್ರು ಕೇಳಿ, ಈ ಪಂಚಾಯತ್ ರಾಜು ಅಥವಾ ಈ ಸೋಷಿಯಲ್ ಜಸ್ಟಿಸು ಅಥವಾ ಕಾನ್ಸ್ಟಿಟ್ಯೂಷನ್, ಇದೆಲ್ಲ ನಮಗೆ ರೂಢಿ ಇರೋವಂಥವು, ಅಲ್ಪ ಸ್ವಲ್ಪ ನಾವು ತಿಳ್ಕೊಂಡಿರೋವಂಥದ್ದು. ಇಂಟರ್ನ್ಯಾಷನಲ್ ಎಲ್ಲ ನ್ಯೂಸ್ ಪೇಪರಿಂದನೇ ನಮಗೆ ವೈಯಕ್ತಿಕ ಅನುಭವ ಇರಲಿಲ್ಲ, ಅದನ್ನೆಲ್ಲ ಓದಬೇಕಾಯ್ತು. ಆ ಟೈಮ್ನಲ್ಲಿ ಇಂಟರ್ವ್ಯೂ ಮಾಡ್ತಾ ಇಂಟರ್ವ್ಯೂಗಂತಲೇ ಒಂದು ನೋಟ್ಬುಕ್ ಮಾಡಿದೆ. ಇಂಟರ್ವ್ಯೂ ಪ್ರಿಪ್ರೇಷನ್ ಭಾಳ ಚೆನ್ನಾಗಿರುತ್ತೆ. ಏನಕ್ಕೆ ಇಂಟರ್ವ್ಯೂನಲ್ಲಿ ಬರುವಂಥ ಪ್ರಶ್ನೆಗಳು ಕೂಡ ಹಾಗೆ ಇರ್ತವೆ. ಈಗ ಏನು ಯಾವ ಊರಿನಿಂದ ಅಂದರೆ ದಾವಣಗೆರೆ ಅಂದರೆ, ದಾವಣಗೆರೆ ಅಂತ ಯಾಕೆ ಕರೀತಾರೆ, ಆ ಊರ ಹೆಸರು ಹೆಂಗೆ ಬಂತು? ಇಲ್ಲ ಉದಾಹರಣೆಗೆ ನಾನು ಹುಬ್ಳಿನಲ್ಲಿ ಓದಿದೆ, ಓಕೆ ಹುಬ್ಳಿದು ಯಾವ ರಾಜಮನೆತನ ಆಳಿದ್ದು? ಈ ಥರ ನಮ್ಮ ವೈಯಕ್ತಿಕ ಜೀವನ ಏನಿದೆಯೋ ಅದರಲ್ಲಿ ಎರಡು ಬರುತ್ತೆ. ಒಂದು ಡ್ಯಾಫ್ ಅಂತ ಕರಿತೀವಿ ನಾವು, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ, ಓಕೆನಾ, ಡ್ಯಾಫ್ ಅಂತ ಇರುತ್ತೆ. ಇದರಲ್ಲಿ ನಮ್ದು ಏನಿರುತ್ತೆ ಅಂದರೆ ನಮ್ಮದು ವೈಯಕ್ತಿಕ ಓದು ಆಸಕ್ತಿ, ಹಾಬೀಸ್ ಸೆಕ್ಷನ್ ಇರುತ್ತೆ. ಹಾಬೀಸಲ್ಲಿ ನಂದು ಹಾಬೀಸ್ ಇದ್ದಿದ್ದು ಒಂದು ಇದು ನಾಟಕಗಳನ್ನು ಮಾಡಿಸ್ತಾ ಇದ್ದೆ ಅಂತ, ಅದಾಗಲೇ ಹೇಳಿದೆ, ಅದೊಂದು. ಎರಡನೇದು ನಾನು ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ ಮಾಡ್ತೀನಿ. ನಾನು ಬೇಸಿಕಲಿ ಪ್ರಿಡಾಮಿನೆಂಟ್ಲಿ ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್ ಎಲ್ಲ ಅಷ್ಟು ಮಾಡಲ್ಲ, ಲ್ಯಾಂಡ್ಸ್ಕೇಪ್ ಮಾಡ್ತೀನಿ ನಾನು. ಫೋಟೋಗ್ರಫಿ ಮೊದಲಿಂದನೂ ಇದೆ. ಫೇಸ್ಬುಕ್ಕಲ್ಲಿ ನನ್ನ ಪೇಜ್ ಕೂಡ ಇದೆ, ದಯಾನಂದ ಸಾಗರ್ ಫೋಟೋಗ್ರಫಿ ಆ್ಯಂಡ್ ಪೊಯೆಟ್ರೀಸ್ ಅಂತ ನನ್ನೊಂದು ಫೇಸ್ಬುಕ್ ಪೇಜ್ ಇದೆ. ಆ್ಯಂಡ್ ಫೋಟೋಗ್ರಫಿ ಒಂದು ಮಾಡ್ತೀನಿ. ಜೊತೆಗೆ ನಾನು ಸ್ಕೌಟ್ಸ್ ಗೈಡ್ಸಲ್ಲಿ ಕೂಡ ನಾನು ತುಂಬ ಆ್ಯಕ್ಟಿವ್. ನಾನು ರಾಷ್ಟ್ರಪತಿ ಪುರಸ್ಕಾರನ ಪಡೆದೀನಿ. ನಾನು ರಾಷ್ಟ್ರಪತಿ ಅವಾರ್ಡ್ ಅಬ್ದುಲ್ ಕಲಾಂ ಅವರಿಂದ, ಅಂದರೆ ಅವರ ಸಿಗ್ನೇಚರ್ ಇರುವಂತಹ ಸರ್ಟಿಫಿಕೇಟ್, ರಾಷ್ಟ್ರಪತಿ ಪುರಸ್ಕಾರ ನಾನು ಪಡೆದೀನಿ. ಅದಕ್ಕೆ ನಾನು ಅಫ್ಕೋರ್ಸ್ ನಮ್ಮ ಗುರುಗಳಾದ ರಾಜೇಶ್ ಸರ್ ಮತ್ತು ಪರಮೇಶ್ ಸರ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಅದು ಕೂಡ ನಾನು ಡ್ಯಾಫಲ್ಲಿ ಹಾಕಿದ್ದೆ. ಅದ್ರ ಜೊತೆಗೆ ನಂದು ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್ದು ಕೂಡ ಹಾಕಿದ್ದೆ. ಸೊ ಹೆಚ್ಚಿನ ಪ್ರಶ್ನೆಗಳು ಇಲ್ಲಿಂದನೇ ಬರುತ್ತೆ. ಒಂದು, ನೀನು ಕನ್ನಡ ಯಾಕೆ ತೊಗೊಂಡೆ ಅಂತ ಬರುತ್ತೆ, ಅಥವಾ ಕನ್ನಡದಲ್ಲಿ ನಾನು ಇದಾಕಿದ್ದೆ, ಏನೋ ಫೋಕ್ ಲಿಟ್ರೇಚರ್ ಬಗ್ಗೆ ಒಂದು ಪ್ರಶ್ನೆ ಹಾಕಿದ್ದೆ, ಏನೋ ನನ್ನ ಡ್ಯಾಫಲ್ಲಿ ಜನಪದ ಸಾಹಿತ್ಯ ಅಂತ. ಆವಾಗ ಏನು ಕೇಳ್ತಾರೆ, ಇಂಡಿಯಾದ ಗೌರ್ಮೆಂಟಿಂದ ಏನು ಮೆಜರ್ಸ್ ತೊಗೊಂಡಿದ್ದಾರೆ ಜನಪದ ಸಾಹಿತ್ಯವನ್ನು ಉಳಿಸೋದಕ್ಕೆ ಅಂತ ಕೇಳ್ತಾರೆ ಪ್ರಶ್ನೆ. ಪಾಲಿಸಿನಲ್ಲಿ ಕೇಳ್ತಾರೆ, ನೀವೇನು ಹಾಕ್ತೀರೋ ಅದನ್ನು ಪಾಲಿಸಿನಲ್ಲಿ ಹೆಂಗೆ ತರ್ಬೋದು ಅಂತ. ಜನಪದ ಸಾಹಿತ್ಯಕ್ಕೆ ಏನಾದರೂ ಒಂದು
ಬ್ಯೂರೋಕ್ರೆಟಿಕಲ್ ಸಂಬಂಧ ಏನಾದರೂ ಇರ್ಬೋದಾ ಅಂತ, ಅಥವಾ ಆ ವ್ಯಾಲ್ಯೂಸ್ನ ನಾವು ಬ್ಯೂರೋಕ್ರಸಿನಲ್ಲಿ ತರ್ಬೋದು, ಈ ಥರದ ಪ್ರಶ್ನೆಗಳನ್ನೇ ಕೇಳ್ತಾರೆ. ಜೊತೆಗೆ ಮನೋವೈದ್ಯಕೀಯ ಶಾಸ್ತ್ರದಿಂದ ಸುಮಾರು ಪ್ರಶ್ನೆಗಳು ನಂದು ಆ್ಯಕ್ಚುಲ್ ಇಂಟರ್ವ್ಯೂನಲ್ಲೂ ಬಂತು. ಉದಾಹರಣೆಗೆ ಪ್ರಶ್ನೆಗಳು ಅಂದರೆ ಈ ಮೊಬೈಲ್ನಿಂದ ಸಮಾಜದಲ್ಲಿ ಏನು ಬದಲಾವಣೆ ಆಗ್ತಾಯಿದೆ, ಸಮಾಜ ಈಗ ಅವಿಭಕ್ತ ಕುಟುಂಬದಿಂದ ಈಗ ವಿಭಜನೆ ಕುಟುಂಬದಿಂದ ಆಗ್ತಾ ಇರುವಂತಹ ಪರಿಣಾಮಗಳೇನು, ಅಥವಾ ಮಾನಸಿಕ ರೋಗಗಳು ಈ ನಡುವೆ ಜಾಸ್ತಿ ಆಗೋದಕ್ಕೆ ಕಾರಣಗಳೇನು, ಕೊಳ್ಳುಬಾಕ ಸಂಸ್ಕೃತಿಗೆ ಮೂಲ ಮನಸ್ಥಿತಿ ಮನುಷ್ಯನಲ್ಲಿ ಹೇಗೆ ಬದಲಾವಣೆ ಆಗ್ತಾಯಿದೆ, ಅಥವಾ ಕೆಲವು ಥಿಯರಿಗಳು ಏನೋ ಈ ಮಾಬ್ ಮೆಂಟಾಲಿಟಿ ಅಂದರೆ ಏನು, ಹರ್ಡ್ ಮೆಂಟಾಲಿಟಿ ಅಂದರೆ ಏನು, ಇದನ್ನು ನೀನು ಒಬ್ಬ IPS ಆಗಿ ನೀನು ಹೇಗೆ ಇದನ್ನು ನೀನು ನಿಭಾಯಿಸ್ತೀಯಾ, ಈ ಥರ ಸಾಕಷ್ಟು ಮನೋವೈದ್ಯಕೀಯ ಶಾಸ್ತ್ರದ ಕುರಿತಾದ ಭಾಳ ಪ್ರಶ್ನೆಗಳು ಬಂದವು. ಇನ್ಫ್ಯಾಕ್ಟ್ ನನಗೆ UPSC ಇಂಟರ್ವ್ಯೂನಲ್ಲಿ ಬಂದಂಥ ಒಂದು ವಿಲಕ್ಷಣವಾದ ಪ್ರಶ್ನೆ ಅಂದರೆ ಒಂದು ಮೂರ್ತಿಯನ್ನು ತೋರಿಸಿ ಒಬ್ಬ ಮನೋವೈದ್ಯನಾಗಿ ನೀನು ಈ ಮೂರ್ತಿಯನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀಯ ಅಂತ. ಯಾವುದು ಮೂರ್ತಿ? ಒಂದು ಹೆಣ್ಣಿನ ವಿಗ್ರಹ ಇತ್ತು, ಕೈಯಲ್ಲಿ ಕತ್ತಿ ಹಿಡಿದಿರೋದೊಂದು ಹೆಣ್ಣಿನ ವಿಗ್ರಹ ಇತ್ತು ಇಂಟರ್ವ್ಯೂ ರೂಮ್ದು ಒಂದು ಕಾರ್ನರಲ್ಲಿ. ಒಬ್ಬ ಮನೋವೈದ್ಯನಾಗಿ ನೀನು ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀಯ ಅಂತ ಕೇಳುವಾಗ ನಾನು ಅದು ರೂಪ ಲಕ್ಷಣಗಳನ್ನೆಲ್ಲ ವಿವರಣೆ ಮಾಡಿ, ಕೈಯಲ್ಲಿ ಕತ್ತಿ ಇರೋದು ಇದೊಂದು ವಾರಿಯರ್ ಮನಸ್ಥಿತಿಯ ಹೆಣ್ಣುಮಗಳು, ಭಾರತದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಎಲ್ಲ ಹೆಣ್ಣು ಕೂಡ ಹೋರಾಟಗಾರ್ತಿಯರೇ, ತುಂಬ ತೆಳ್ಳಗಿತ್ತದು ವಿಗ್ರಹ. ಸೊ ಜೀವನದಲ್ಲಿ ಎಷ್ಟೇ ನೊಂದಿದ್ರೂ, ರೋಸಿ ಹೋಗಿದ್ದರೂ, ತಾನೇ ಶಿಥಿಲಗೊಂಡಿದ್ದರೂ ಸಹ ಹೋರಾಟದ ಮನಸ್ಥಿತಿಯನ್ನು ಈಗಲೂ ಕಾಪಾಡ್ಕೊಂಡು ಬರ್ತಾರಂಥ ಹೆಣ್ಣುಮಗಳು, ಭಾರತದ ಹೆಣ್ಮಕ್ಳ ಪ್ರತಿರೂಪ ಅಂತ ನಾನು ಹೇಳಿದ್ದೆ ಆನ್ಸರ್. ಮೋಸ್ಟ್ಲಿ ಅವರಿಗೆ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಇಂಟರ್ವ್ಯೂನಲ್ಲಿ ನನಗೆ 182 ಅಂಕ ಬಂದಿದೆ. 275. 180ಕ್ಕಿಂತ ಮೇಲಿನ ಅಂಕಗಳೆಲ್ಲ ಉತ್ತಮವಾದ ಅಂಕ ಅಂತಾನೆ. ಬಟ್ ಮಾಕ್ ಇಂಟರ್ವ್ಯೂಗಳಲ್ಲೆಲ್ಲ ನನಗೆ ಬರ್ತಾ ಇರೋದು 200+ ಬರುತ್ತೆ ಅಂತ ನನಗೆ ನಿರೀಕ್ಷೆ ಇತ್ತು. ಬಟ್ ಅದೊಂದು ಪ್ರಶ್ನೆ, ಯಾಕೆ ನೀನು ಈ ಸಂದರ್ಭದಲ್ಲಿ ಯಾಕೆ ಬರಬೇಕು ಅಂತ. ನೀನೊಬ್ಬ ಮನೋವೈದ್ಯನಾಗೇ ಹೆಚ್ಚಿನ ಸೇವೆಯನ್ನು ಮಾಡ್ಬೋದು, ಅಥವಾ ನೀನು ವ್ಯವಸ್ಥೆಯಿಂದ ಒಬ್ಬ ಮನೋವೈದ್ಯನನ್ನು ನೀನು ತಗೊಳ್ತಾ ಇದೆಯಾ ಅಂತ. ಯು ಆರ್ ಟೇಕಿಂಗ್ ಔಟ್ ಎ ಸೈಕ್ಯಾಟ್ರಿಸ್ಟ್ ಔಟ್ ಆಫ್ ದಿ ಸಿಸ್ಟಮ್ ಅಂತ. ಅಫ್ಕೋರ್ಸ್ ನಾನು ಅದಕ್ಕೆ ಕೊಟ್ಟಂಥ ಉತ್ತರ, ನಾನು ಹೆಲ್ತ್ ಸಿಸ್ಟಮಿಂದ ಒಬ್ಬ ಮನೋವೈದ್ಯನನ್ನು ತೆಗೆದು ಪಬ್ಲಿಕ್ ಸಿಸ್ಟಮಲ್ಲಿ ಅವನನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಅಂತ. ಯಾಕೆಂತಂದರೆ ಇವಾಗ ಮನೋವೈದ್ಯಕೀಯ ಶಾಸ್ತ್ರ ಅಥವಾ ಮನಃಶಾಸ್ತ್ರ, ಸೈಕಾಲಜಿ ಎಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಭಾಳ ಮುಖ್ಯವಾದಂಥದ್ದು. ಈ ಗೌರ್ಮೆಂಟ್ ಪಾಲಿಸಿಗಳಲ್ಲಿ ಇದು ಕಾಣ್ತಾ ಇಲ್ಲ, ಏನೋ ಸೈಕಾಲಜಿಕಲ್ ಸೆನ್ಸಿಟಿವ್ನೆಸ್ ಅಂತ ಕರಿತೀವಿ ನಾವು. ಅಂದರೆ ಮನಃಶಾಸ್ತ್ರಗಳಿಗೆ ಇರುವಂಥ ಸಂವೇದನೆಗಳು ಪಾಲಿಸಿಗಳಲ್ಲಿ ಕಾಣಿಸ್ತಾ ಇಲ್ಲ. ಅದನ್ನು ಒಂದು ಇಂಟಿಗ್ರೇಟ್ ಮಾಡ್ಬೋದು, ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾವು ತೆಗೆದುಕೊಳ್ಳೋ ನಿರ್ಧಾರಗಳಲ್ಲಿ. ಉದಾಹರಣೆಗೆ ನಾನು ನೆಕ್ಸ್ಟು IFS ಆಫೀಸರ್ ಆಗ್ಬೋದು, ಅಥವಾ IPS ಆಗ್ಬೋದು. ಈಗ ಒಂದೇನೋ ಗಲಾಟೆ ನಡೀತು ಅಂದರೆ ಆ ಗಲಾಟೆಯಿಂದ ಒಂದು ಗಲಾಟೆಯಿಂದ ಎಷ್ಟು ಮನೆಗಳಲ್ಲಿ ಎಷ್ಟು ಮನಸ್ಸುಗಳು ಹಾಳಾಗುತ್ತೆ, ಅದರದ್ದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನು. ಓಕೆ, ಇನ್ಫ್ಯಾಕ್ಟ್ ನಾನು ಸೈಕಾಲಜಿ ಬಗ್ಗೆ ನಾನು ತುಂಬ ಸ್ಟಡಿ ಮಾಡೋದ್ರಿಂದ ನಾನು ಕೂಡ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಈ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಫ್ ಈ ನಮ್ಮ ಅಪ್ಪು ಅವರು ತೀರ್ಕೊಂಡ್ರಲ್ಲ ಆ ಸಂದರ್ಭದಲ್ಲಿ ನಮಗೆ ಆ್ಯಕ್ಚುಲಿ ನಾನು ಹೇಳ್ತೀನಿ, ಅದಾದ ನಂತರ ನಾವು ಪ್ಯಾನಿಕ್ ಅಟ್ಯಾಕ್ ಅಂತ ಕರಿತೀವಿ ನಾವು. ಎದೆ ಹೊಡ್ಕೊಳ್ಳೋದು, ಗಾಬರಿ ಆಗೋದು, ಬೆವರು ಬರೋಂಥದ್ದು, ಕೈ ನಡ್ಕ ಬರೋದು, ಈ ಥರದ ರೋಗಿಗಳು ಬರ್ತಾರೆ ನಮ್ಮಲ್ಲಿ. ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಭಾಳ ಜನ ECG ಮಾಡಿಸ್ತಾರೆ, ECG ನಾರ್ಮಲ್ ಬರುತ್ತೆ. ಈ ಥರದ ರೋಗಿಗಳು ನಮ್ಮಲ್ಲಿ ಸಡನ್ನಾಗಿ ಜಾಸ್ತಿ ಆಗಿಬಿಟ್ರು ಅವರು ತೀರ್ಕೊಂಡ್ಮೇಲೆ. ಸೊ ಅದ್ರ ಮೇಲೆ ಕೂಡ ನಾನೊಂದು ಸ್ಟಡಿ ಮಾಡಿ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಈ ರೀತಿಯಲ್ಲಿ ಬ್ರಾಡ್ ಪಬ್ಲಿಕ್ ಪಾಲಿಸಿನಲ್ಲಿ ಸೈಕಾಲಜಿಕಲ್ ಮೈಂಡೆಡ್ನೆಸ್ ಇರುವಂಥವ್ರು, ಓಕೆನಾ, ಅಂದರೆ ಮಾನಸಿಕ ಕಾಳಜಿ ಉಳ್ಳ ಮನಸ್ಥಿತಿ ಉಳ್ಳಂಥ ಅಧಿಕಾರಿಗಳ ಅವಶ್ಯಕತೆ ಇದೆ. ಆ ಕಾರಣಕ್ಕೋಸ್ಕರ ನಾನು ಸರ್ವಿಸಿಗೆ ಬರಬೇಕು ಅನ್ನೋ ಉತ್ತರನ ನಾನು ಕೊಟ್ಟೆ. ಆ್ಯಂಡ್ ಸೈಕಾಲಜಿನಲ್ಲಿ ಭಾಳಷ್ಟು ಪ್ರಶ್ನೆಗಳು ಬಂದವು. ಸಿಗ್ಮಂಡ್ ಫ್ರಾಯ್ಡ್ ಇರ್ಬೋದು, ನಮ್ಮಲ್ಲಿ ಆರನ್ ಬೆಕ್ ಅಂತ ಕರಿತೀವಿ, ಫ್ರಾಯ್ಡ್ ಇರ್ಬೋದು, ಕಾರ್ಲ್ ಜಂಗ್ ಅಂತ ಬರ್ತಾರೆ ಅವ್ರು ಇರ್ಬೋದು, ಅಥವಾ ನಮ್ಮ ಈ ಸಮೂಹ ಸನ್ನಿ ಅಂತ ಮಾಸ್ ಹಿಸ್ಟೀರಿಯಾ ಬಗ್ಗೆ ಪ್ರಶ್ನೆಗಳು ಬಂದವು. ಮೈ ಮೇಲೆ ದೇವರು ಬರೋದು, ಮೈ ಮೇಲೆ ದೆವ್ವ ಬರೋದು, ಇದನ್ನೆಲ್ಲ ವೈದ್ಯಕೀಯ ಚಿಕಿತ್ಸೆಯಿಂದ ಟ್ರೀಟ್ಮೆಂಟ್ ಕೊಡ್ಬೋದಾ ಅಂತ ಪ್ರಶ್ನೆ ಬಂತು. ಅದಾದಮೇಲೆ ಈ ಅಗ್ರೆಷನ್ ಅಥವಾ ಗಲಾಟೆಗಳು, ಇದರಲ್ಲಿ ಸೈಕಾಲಜಿಕಲ್ ಥಿಯರಿ ಏನಿದೆ ಅಂತ ಬಂತು. ಜೊತೆಗೆ ಇದೊಂದು ಬಂತು, ಈ 70 ಗಂಟೆ ಕೆಲಸ ಮಾಡಬೇಕು 90 ಗಂಟೆ ಕೆಲಸ ಮಾಡಬೇಕು ಅಂತ ಈ ನಾರಾಯಣ ಮೂರ್ತಿ ಅವರೆಲ್ಲ ಹೇಳಿದಾರಲ್ಲ, ಅದ್ರ ಮೇಲೆ ಕೂಡ ಒಂದು ಪ್ರಶ್ನೆ ಬಂತು. ಸೊ ಇದೆಲ್ಲ ಅದನ್ನು ಉತ್ತರ ಮಾಡಿದ್ದೀನಿ ನಾನು. ಸೊ ಇಂಟರ್ವ್ಯೂನಲ್ಲಿ ತುಂಬ ಚೆನ್ನಾಗಿದೆ. ಇಂಟರ್ವ್ಯೂ ಪ್ರಿಪ್ರೇಷನ್ ಕೂಡ ನಾನು ಚೆನ್ನಾಗಿ ಎಂಜಾಯ್ ಮಾಡಿದೆ. ಪ್ರಶ್ನೆ ಇಂಟರ್ವ್ಯೂ ಅರ್ಧ ಗಂಟೆ ಇರುತ್ತೆ ಅಷ್ಟೇ. ಅರ್ಧ ಗಂಟೆನಲ್ಲಿ ನಿಮ್ಮನ್ನು ಅಸೆಸ್ ಮಾಡಬೇಕು ಅವರು. ಇಂಟರ್ವ್ಯೂ ಅನುಭವ ನಾನು ಹೇಳ್ಬಿಡ್ತೀನಿ ನಿಮಗೆ. ಇಂಟರ್ವ್ಯೂ ಅನುಭವ ಭಾಳಷ್ಟು ಜನಕ್ಕೆ ಕುತೂಹಲ ಇರುತ್ತೆ, ಇಂಟರ್ವ್ಯೂ ಅನುಭವ ಹೇಗಿರುತ್ತೆ ಅಂತ. ಸೊ ನಿಮ್ಮ ಥಂಬ್ನೇನಲ್ಲಿ ಮೋಸ್ಟ್ಲಿ ನಂದು ಒಳ್ಳೆ ಇಂಟರ್ವ್ಯೂಗೆ ಹೋಗಿರೋದೊಂದು ಫೋಟೋ ಹಾಕ್ತೀರಾ ಅಂತ ಅಂದ್ಕೊಳ್ತಾ, ಅದನ್ನು ಆಡಿಯನ್ಸ್ ನೋಡಿದ್ದಾರೆ ಅಂತ ಭಾವಿಸ್ತಾ. ಸೊ ಇಂಟರ್ವ್ಯೂಗೆ ಹೇಗಿರುತ್ತೆ ಅಂದರೆ ಏನಾಗುತ್ತೆ, ಇಂಟರ್ವ್ಯೂಗೆ ಹೋಗ್ತಾ ಇದ್ದಂಗೆ ಈ 12th ಫೇಲ್ ಸಿನಿಮಾದಲ್ಲಿ ಭಾಳಷ್ಟು ಹತ್ರ ನಿಖರವಾಗಿ ತೋರಿಸಿದ್ದಾರೆ ಇಂಟರ್ವ್ಯೂನ.
ಓಕೆನಾ. ನೋಡಿಲ್ಲ ಅಂದರೆ ನೋಡಿ, ತುಂಬ ಒಳ್ಳೆ ಸಿನಿಮಾ. ಈ ಇಂಟರ್ವ್ಯೂನಲ್ಲಿ ಏನಾಗುತ್ತೆ ಅಂದರೆ, ಈ UPSC ಭವನ್ದು ಸೈಡ್ದು ಒಂದು ಬಾಗಿಲು ಮಾಡಿದ್ದಾರೆ. ಇಂಟರ್ವ್ಯೂಗೆ ಹೋಗೋದಕ್ಕೆ ಅಂತಲೇ ಒಂದು ಸೈಡ್ದು ಒಂದು ಬಾಗಿಲಿದೆ, ಮೇನ್ ಗೇಟ್ ಇದೆ, ಅದರೊಳಗಿಂದ ಬಿಡಲ್ಲ. ಸೈಡ್ ಗೇಟಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಬಿಟ್ಟು ನಮ್ಮದು ಫೋನು ವಾಚು ಏನೇನಿದೆ ಎಲ್ಲ ಕಸ್ಕೊಂಡ್ಬಿಡ್ತಾರೆ. ಏನು ಅನಿಸಲ್ಲ, ಮನೆಗೆಲ್ಲ ಫೋನ್ ಮಾಡ್ತೀವಿ, ಎಲ್ಲ ತುಂಬ ಭಾಳಷ್ಟು ಧೈರ್ಯ ಇರುತ್ತೆ. ಆ ಟೈಮ್ನಲ್ಲಿ ಕೂಡ ನಾನು ಇಂಟರ್ವ್ಯೂ ಇದ್ದಾಗ ನಮ್ಮ ತಂದೆಯವರು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಏನೋ ಕೈ ಮುಗಿಲಿಕ್ಕೆ ಹೊಡ್ತಾಯಿದ್ರು ನಾನು ಇಂಟರ್ವ್ಯೂಗೆ ಹೋಗೋ ಟೈಮ್ನಲ್ಲಿ. ಸೊ ಅವ್ರ ಹತ್ರ ಮಾತಾಡಿ, ನನ್ನ ಫ್ರೆಂಡ್ ಹತ್ರ ಮಾತಾಡಿ ಇಂಟರ್ವ್ಯೂಗೆ ಹೋದೆ, ಎಲ್ಲ ಭಾಳ ಧೈರ್ಯ ಇರುತ್ತೆ. ಆದರೆ ನೀವು ಫೋನ್ಗಿನೆಲ್ಲ ಕಸ್ಕೊಂಡು ಒಳಗಿಡುವಾಗ ಸ್ವಲ್ಪ ಅಳುಕು ಶುರು ಆಗುತ್ತೆ ನಿಮಗೆ. ಯಾಕಂದರೆ ಏನೇ ಆದ್ರೂ ಯಾರಿಗಾರು ಫೋನ್ ಮಾಡ್ಬೋದು, ಏನೋ ಮಾಡ್ಬೋದು ಅಂತ ಧೈರ್ಯ ಇರುತ್ತೆ. ನಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಬಿಟ್ಟು ಬೇರೆ ಏನೂ ನಾವು ತೊಗೊಂಡು ಹೋಗಾಗಿಲ್ಲ ಇಂಟರ್ವ್ಯೂಗೆ. ಸೊ ಒಂದೇ ಸಮನೆ ಏನಾಗುತ್ತೆ ಅಂದರೆ, ಇಂಟರ್ವ್ಯೂಗೆ ಹಾಲ್ ನೀವು ಇನ್ನೇನು ಹೋಗ್ತಾಯಿದ್ರಿ ಅನ್ನುವಾಗ ಆ UPSC ಭವನ ಸುಮಾರು ಫೋಟೋದಲ್ಲಿ ಬಂದಿರುತ್ತೆ. ಎಲ್ಲ UPSC ಇಂಟರ್ವ್ಯೂಗೆ ಹೋಗೋರೆಲ್ಲ ಅದ್ರ ಮುಂದೆ ನಿಂತ್ಕೊಂಡು ಕೈ ಹಿಂಗೆ ಕಟ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ತಾರೆ, ಒಂದು ಸೂಟ್ ಹಾಕ್ಕೊಂಡು. ಹಾಂ. ಸೊ ಅದು ಫೋಟೋ ತಗೊಳ್ತಾರೆ. ಸೊ ಹಾಗಾಗಿ ಕಣ್ಣು ಮುಂದೆ ಎಲ್ಲ ನಾವು ನೋಡಿದ್ದೀವಿ ಅಂತ ಅನಿಸುತ್ತೆ. ಮತ್ತು ಅಲ್ಲಿಂದ ಇಂಟರ್ವ್ಯೂ ಹಾದಿ ನೀವು ನಡ್ಕೊಂಡು ಹೋಗುವಾಗ ಆ್ಯಕ್ಚುಲಿ ಏನಾಗುತ್ತೆ, ಡಿಸ್ಟ್ರಾಕ್ಷನ್ ಇರೋಲ್ಲ, ಫೋನ್ ಇಲ್ಲ, ಏನಿಲ್ಲ, ಯಾರ ಜೊತೆ ಮಾತಾಡೋ ಆಗಿಲ್ಲ, ಒಬ್ಬರೇ ಹೋಗ್ಬೇಕು. ನಿಮಗೇನು ಒಬ್ಬರು ಎಸ್ಕಾಟ್ ಬೇರೆ ಇರ್ತಾರೆ ಜೊತೆಗೆ, ಅವರೇ ಕರ್ಕೊಂಡು ಹೋಗೋದು, ಯಾರೊಟ್ಟಿಗೂ ಮಾತಾಡೋ ಆಗಿಲ್ಲ. ಏನಾಗುತ್ತೆ, ಸಡನ್ನಾಗಿ ಕ್ವಿಕ್ಕಾಗಿ ಒಂದು ಇಡೀ ಲೈಫೇ ರೀಕ್ಯಾಪ್ ಆದಂಗೆ ಆಗ್ಬಿಡುತ್ತೆ ನಿಮಗೆ ಇಂಟರ್ವ್ಯೂ ಅಲ್ಲಿಗೆ ಹೋಗುವಾಗ. ಅಂದರೆ ನಾವು ನಡ್ಕೊಂಬಂದಿರೋ ದಾರಿ, UPSCಗೆ ಪಟ್ಟಿರೋ ಶ್ರಮ, ಅಥವಾ ನಾವು ಓದಿರೋ ಡಿಗ್ರಿ, ಅಥವಾ ನಮ್ಮ ಪೇರೆಂಟ್ಸ್ಗಳು ಕನಸುಗಳು, ನಮ್ಮ ಫ್ರೆಂಡ್ಸ್ ಹೇಳಿರೋ ವಿಷಸ್ಗಳು, ನಮ್ಮ ರಿಲೇಟಿವ್ಸ್ ಬಯಸಿರೋ ಹಾರೈಕೆಗಳು ಎಲ್ಲ ಕಣ್ಮುಂದೆ ಬಂದಂಗೆ ಆಗ್ಬಿಡುತ್ತೆ. ತುಂಬ ಓವರ್ವೆಲ್ಮಿಂಗ್ ಇರುತ್ತೆ ಫುಲ್ಲು. ನನಗೆ ನನಗೆ ಬೇರೆ ಅವತ್ತು ನೆಗಡಿ ಫುಲ್ಲು. ಅದ್ರ ಹಿಂದಿನ ದಿವಸನೇ ಪೂರ್ತಿ ನೆಗಡಿ, ಏನಾದರೂ ಬರ್ಬೋದು, ಈ ನೆಗಡಿ ಬರಬಾರ್ದು. ಆ್ಯಕ್ಚುಲಿ ಏನು ನನಗೆ ಅದೊಂದು ಭಯ, ಇಂಟರ್ವ್ಯೂನಲ್ಲಿ ಸ್ವಲ್ಪ ನೆಗಡಿ ಆದರೆ ವಾಯ್ಸು ನೇಸಲ್ ಇರುತ್ತೆ. ಜೊತೆಗೆ ಈ ಸೀನು ಕೆಮ್ಮು, ಇಂಟರ್ವ್ಯೂನಲ್ಲಿ ಸೀನು ಕೆಮ್ಮು ಬಂದುಬಿಟ್ರೆ ಏನು ಅಂತ ಅದೊಂದು ಭಾರಿ ಭಯ ಇತ್ತು ನನಗೆ ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ. ಆ ಟೈಮ್ನಲ್ಲಿ ಕೆಲವು ಮಾತ್ರೆಗಳನ್ನು ತೊಗೊಂಡೆ ನಾನೇ ವೈದ್ಯರಾಗಿರೋದ್ರಿಂದ. ಈ ನಿದ್ದೆ ಬರದೇ ಇರೋಂಥ ಈ ಸಾಲ್ಬುಟಮಾಲ್ ಅಂತೆಲ್ಲ ಬರುತ್ತೆ ಸ್ವಲ್ಪ ಕೆಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ. ಬೇರೆ ಟ್ಯಾಬ್ಲೆಟ್ ತೊಗೊಂಡ್ರೆ ಈ ಸಿನಾರಿಸ್ಟು ಇದೆಲ್ಲ ತೊಗೊಂಡ್ರೆ ನಿದ್ದೆ ಬಂದಂಗೆ ಆಗ್ಬಿಡುತ್ತೆ, ಮಂಪ್ರು ಆದಂಗೆ ಆಗ್ಬಿಡುತ್ತೆ ಅಂತ ಅದನ್ನು ತೊಗೊಂಡೆ. ಅದರಿಂದ ಹಾರ್ಟ್ ಬೀಟ್ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಈ ಬೀಟಾ ಅಗೋನಿಸ್ಟ್ ಅಂತ ಕರಿತೀವಿ ನಾವು, ಹಾರ್ಟ್ ಬೀಟ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಮೊದಲೇ ಇಂಟರ್ವ್ಯೂದು ಗಾಬರಿ, ಫೋನಿಲ್ಲ ಏನಿಲ್ಲ, ಅದ್ರ ಮೇಲೆ ನೆಗಡಿ ಶೀತ ಕೆಮ್ಮು, ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತೀನೇನೋ ಅಂತ ಅದೊಂದು ಭಯ. ಅದ್ರ ಮೇಲೆ ಮಾತ್ರ ತೊಗೊಂಡಿದ್ದಕ್ಕೆ ಸ್ವಲ್ಪ ಹಾರ್ಟ್ ಬೀಟ್ ಬೇರೆ ಡಗ 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 ಹೊಡ್ಕೊಳ್ತಾ ಇದೆ. ಅಲ್ಲೋಗಿ ಇಂಟರ್ವ್ಯೂ ಪ್ಯಾನಲಲ್ಲಿ ಒಳಗೆ ಹೋಗಿ ಕೂಡ್ತಾ ಇದ್ದಂಗೆ ನಾನೇ ಫಸ್ಟು, ಮಧ್ಯಾಹ್ನದ ಬ್ಯಾಚಲ್ಲಿ ನಾನೇ ಫಸ್ಟು ವ್ಯಕ್ತಿ ಇಂಟರ್ವ್ಯೂಗೆ. ಆದ ಕಾರಣದಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಅರ್ಧ ಗಂಟೆ ನಮ್ದು ಏನು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ. ಒಂದು 4-5 ಕಡೆ TIDAಗೆ ಅದಕ್ಕೆ ಸಿಗ್ನೇಚರ್ ತಗೊಳ್ತಾರೆ. ಅದಾದಮೇಲೆ ಈ ಸಿನಿಮಾದಲ್ಲಿ ಬಂದು ಕರೆಯೋ ಥರನೇ ಬಂದು ನಿಂತ್ಕೊಂಡು ಈ ಕೋರ್ಟಲ್ಲಿ ಹೆಂಗೆ ಕರೀತಾರಲ್ಲ 3 ಸಲ ಹೆಸರು, ಆ ಥರ ಕರೀತಾರಲ್ಲ ಹೆಸರು, ದಯಾನಂದ ಸಾಗರ್ ಅಂತ ಕರೀತಾರೆ. ಎದ್ದರೆ ಹೋಗ್ಬೇಕು. ಅಲ್ಲೂ ಒಂದು ರೂಮ್ ಇದೆ ಕ್ಯಾಂಡಿಡೇಟ್ಸ್ಗಳು ಕೂರೋದಕ್ಕೇ. ಆ ರೂಮ್ನಲ್ಲಿ ನ್ಯೂಸ್ ಪೇಪರ್ ಇಟ್ಟಿರ್ತಾರೆ, ಬಿಸ್ಕೆಟ್ ಇರುತ್ತೆ, ಕಾಫಿ ಇರುತ್ತೆ, ಎಲ್ಲ ಇರುತ್ತೆ ಅಲ್ಲಿ. ಸೊ ಗಾಬರಿ ಆಗಬಾರ್ದು, ಟೆನ್ಷನ್ ಆಗಬಾರ್ದು ಅಂತ ಎಲ್ಲ ಥರ ವ್ಯವಸ್ಥೆ ಇರುತ್ತೆ. ನಾನು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ಮಧ್ಯಾಹ್ನ 2 ಗಂಟೆಗೆ ಫಸ್ಟ್ ಕ್ಯಾಂಡಿಡೇಟ್ ಆಗಿದ್ದರಿಂದ ಊಟ ಬೇರೆ ಮಾಡಿರಲಿಲ್ಲ. ಬಿಸ್ಕೆಟ್ ತಿನ್ನೋಣ ಅಂತ ಲೆಕ್ಕ ಹಾಕಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದ್ರೊಳಗೆ ಅರ್ಧ ಗಂಟೆ ಆಯಿತು, ಹೆಸರು ಬೇರೆ ಹೋಗ್ಬಿಟ್ರು. ಅಲ್ಲಿ ಪೇಪರ್ ಓದಲಿಲ್ಲ, ಏನು ಕಾಫಿನೂ ಕುಡಿಲಿಲ್ಲ, ಏನಿಲ್ಲ. ಸೊ ಇನ್ನೊಂದು ಸಲ ವಾಶ್ರೂಮ್ಗೆ ಹೋಗಿ ನೀಟಾಗಿ ಮೂಗಿಗೆಲ್ಲ ನೀಟಾಗಿ ಒರೆಸ್ಕೊಂಡು ಒಂದು 4-5 ಸಲ ಕೆಮ್ಮಿ. ಸೊ ಆ ರೂಮಿಂದ ಹೊರಗೆ ಹೋದ್ಮೇಲೆ ನೀವು ಆ ರೂಮ್ ಒಳಗೆ ಬರೋಕ್ಕೆ ಬಿಡಲ್ಲ. ಒಂದು ಸಲ ನೀವು ಇಂಟರ್ವ್ಯೂ ಮುಗಿದ್ಮೇಲೆ ಬೇರೆ ಕ್ಯಾಂಡಿಡೇಟ್ಸ್ ಜೊತೆ ನಿಮ್ಗೆ ಇಂಟ್ರಾಕ್ಷನ್ ಮಾಡೋಂಗಿಲ್ಲ. ಸೊ ರೂಮಿಂದ ಹೊರಗೆ ಬರ್ತಾ ಇದ್ದಂಗೆ ಒಂದು ಬ್ಯಾಗ್ ಇಡೋದಕ್ಕೆ ಒಂದು ರ್ಯಾಕ್ ಕೊಟ್ಟಿರ್ತಾರೆ, ಅಲ್ಲಿ ಬ್ಯಾಗ್ ಇಡಬೇಕು. ಸೀದಾ ನೀವು ಹೊರಗೆ ಹೋಗಿ ಪ್ಯಾನಲಿಸ್ಟ್ ಇರ್ತಾರಲ್ಲ ಅವರು ಹೊರಗಡೆ ಜಾಗದಲ್ಲಿ ಕೂರಿಸ್ತಾರೆ, ನಿಮ್ಗೆ UPSC ಕಾರಿಡಾರಲ್ಲಿ ಕೂರಿಸ್ತಾರೆ. ಅಲ್ಲಿ ಏನಂದರೆ ಯಾರು ನಿಮ್ಮನ್ನು ಮಾತಾಡ್ಸಲ್ಲ, ಒಬ್ಬ ಪಿಯೋನ್ ಮಾತ್ರ ಬರ್ತಾನೆ. ಅವ್ನು ನಿಮ್ಗೆ ಏನಾದ್ರು ನೀರು ಬೇಕಾ ಏನಾದ್ರು ಬೇಕಂದ್ರೆ ಕೇಳ್ತಾನೆ. ಅದು ತುಂಬ ಒಂಥರ ಮಿಲ್ಟ್ರಿ ಡಿಸಿಪ್ಲಿನ್ ಇರುವಂಥ ಜಾಗ ಆಯಿತಾ. ಅಲ್ಲಿ ಎಲ್ಲೂ ಮತ್ತು ನೀವು ಒಬ್ಬರೇ ಓಡಾಡೋಗಿಲ್ಲ. ಎಲ್ಲೂ UPSC ಇಂಟರ್ವ್ಯೂನಲ್ಲಿ ನಿಮ್ಗೆ ಒಬ್ಬರು ಕೊಟ್ಟಿರ್ತಾರೆ, ಅವರು ಗ್ರೂಪ್ ಡಿನ ಅಥವಾ ಯಾರು ಇರ್ತಾರೆ ನಿಮ್ಮನ್ನು ಅಕಂಪನಿ ಮಾಡೋದಕ್ಕೆ. ಒಬ್ಬರೇ ತಿರುಗಾಡೋ ಆಗಿಲ್ಲ ಕ್ಯಾಂಪಸ್ಸಲ್ಲಿ, ಫೋಟೋ ತೊಗೊಳ್ಳೋ ಆಗಿಲ್ಲ, ಏನೂ ಮಾಡೋ ಆಗಿಲ್ಲ. ಅಲ್ಲಿ ತುಂಬ ಸ್ಟ್ರಿಕ್ಟು. ಕೂತೆ ಕರೆದ್ರು, ಒಳಗೋದೆ, ಕೂತೆ. ನನಗೆ ಕೇಳಿದ್ದು ಫಸ್ಟ್ ಪ್ರಶ್ನೆ UPSCನಲ್ಲಿ ತುಂಬ ಕಾರ್ಡಿಯಲ್ಲಿರುತ್ತೆ. ಈ ಮಾರ್ಕ್ ಇಂಟರ್ವ್ಯೂಗಳಲ್ಲಿ ಸ್ವಲ್ಪ ಗ್ರಿಲ್ ಮಾಡೋ ಥರ ಮಾಡ್ತಾರೆ ಪ್ರಶ್ನೆಗಳು. UPSCನಲ್ಲಿ ಪ್ರಶ್ನೆ ಕೇಳ್ತಾರೆ, ಟಫ್ ಪ್ರಶ್ನೆನೂ ನಗ್ತಾ ಕೇಳ್ತಾರೆ ಅವರು. ಎಂಥ ಟಫೇ ಕೇಳಲಿ, ಅಂದರೆ ಮುಖ ಸಿಟ್ಟು ಮಾಡ್ಕೊಂಡು ಕೇಳಲ್ಲ ಪ್ರಶ್ನೆಗಳು ಟಫ್ ಇರ್ತವೆ, ಆದರೆ ನಗ್ತಾ ಕೇಳ್ತಾರೆ ಅವರು. ಸೊ ಆರಾಮಿದೆಯಾ ಏನೋ ಕೇಳಿದ್ರು. ಅದಾದಮೇಲೆ ನೀನೇ ಮನೋವೈದ್ಯನಾಗಿರೋದ್ರಿಂದ ನಿನಗೇನು ಗಾಬರಿ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಅಂತ ಕೇಳಿದ್ರು. ನನಗೆ ಫಸ್ಟ್ ಹೇಳಿದ್ದೆ ನಮಗೆ ಚೇರ್ಮನ್ ಅಂತ. ಆವಾಗ ನಾನು ಅದೇ ಹೇಳಿದ್ದು, ಅಲ್ಲ ನನಗೆ ಈ ಕ್ಷಣ ಕೂಡ ಅಲ್ಲ ಸ್ವಲ್ಪ ಗಾಬರಿ ಇತ್ತು, ಬಟ್ ಈಗ ಆರಾಮಾಗಿದ್ದೀನಿ.
ನಾನು ಕಲ್ತಿದ್ದನ್ನು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇರೋದ್ರಿಂದ ನಾನು ಆರಾಮಾಗಿದ್ದೀನಿ, ರಿಲ್ಯಾಕ್ಸ್ಡ್ ಆಗಿದ್ದೀನಿ ಅಂತ. ಆ ಟೈಮಲ್ಲಿ ಒಳಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ನನ್ನ ಗಾಬರಿ ಆತಂಕ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿತ್ತು. ಅದಾದಮೇಲೆ ಒಬ್ಬೊಬ್ಬರಾಗಿ ಒಂದೊಂದು ಇಂಟರ್ವ್ಯೂ ಪ್ಯಾನಲ್ ಹೇಗಿರುತ್ತೆ ಅಂದರೆ, ಆ್ಯಕ್ಚುಲಿ ಮಾಕ್ ಇಂಟರ್ವ್ಯೂನಲ್ಲಿ ಹೀಗೆ 5 ಜನ ಕೂತಿರ್ತಾರೆ, ಇಲ್ಲೊಬ್ರು ಕೂತಿರ್ತೀವಿ. ನಾನು ಹೋಗಿದ್ದ ಪ್ಯಾನಲ್ಲು ರೌಂಡ್ ಟೇಬಲ್, ರೌಂಡ್ ಡಿನ್ನರ್ ಟೇಬಲ್ ಥರ ಇತ್ತು. ನಾನೊಂದು ಕಡೆ ಕೂತಿದ್ದೆ, ನಮ್ಮದು ಇಂಟರ್ವ್ಯೂ ತೊಗೊಳೋರು ಇಲ್ಲೇ ಪಕ್ಕದಲ್ಲೇ ಕೂತಿರ್ತಾರೆ. ಆ್ಯಂಡ್ ಅವರು ಪ್ರಶ್ನೆಗಳನ್ನು ಪ್ರಶ್ನೆ ಥರ ಕೇಳಲ್ಲ, ಸಮಾನ ಏನೋ ಕಷ್ಟ ಸುಖ ಮಾತಾಡ್ತಾ ಇದ್ದೀವೇನೋ ಅನ್ನೋ ಥರ ಕೇಳ್ತಾರೆ. ಪ್ರಶ್ನೆ ಕಷ್ಟ ಕೇಳಿದ್ರು ಲೈಟಾಗಿ ಕೇಳ್ತಾರೆ. ಮತ್ತು ನೀನು ಹಿಂಗೆ ಹೇಳ್ತೀಯಾ, ಹೌದಾ, ಅದು ಹಂಗೆ ಮಾಡ್ಬೋದಾ, ಅದು ಈ ಥರನ, ಡಿಮೆನ್ಷಿಯಾ ಕಾಯಿಲೆನ ಗುಣಪಡಿಸ್ಬೋದಾ, ಏನು ನಡೀತಾ ಇದೆ ಈಗ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ಹೊಸದಾಗಿ ರಿಸರ್ಚ್ ಏನು ನಡೀತಾ ಇದೆ, ಯಾವ್ಯಾವ ಹೊಸ ಮಾತ್ರೆಗಳು ಬಂದಿದ್ದಾವೆ, ಏನೋ ಮಾತಾಡ್ತಿದ್ದು ಯಾರೋ ನೆಂಟರು ಕಷ್ಟ ಸುಖ ಮಾತಾಡ್ದಂಗೆ ಇರುತ್ತೆ. ಬಟ್ ಅವರು ಇದೇ ಕೆಲಸ ಮಾಡೋದ್ರಿಂದ ಅವ್ರಿಗೆ ಗೊತ್ತು ಎಷ್ಟು ಮಾರ್ಕ್ಸ್ ಹಾಕಬೇಕು ಏನು, ಅಥವಾ ಅರ್ಧ ಗಂಟೆನಲ್ಲಿ ಕ್ಯಾಂಡಿಡೇಟ್ಗಳನ್ನು ಜಡ್ಜ್ ಮಾಡೋ ಕೆಪಾಸಿಟಿ ಇರುತ್ತೆ. ಅವರೆಲ್ಲ UPSCಗಳ? ಹಾಂ, UPSC ಮೊದಲು UPSC ಕ್ಲಿಯರ್ ಮಾಡಿ ಅದರಲ್ಲಿ ಸುಮಾರು ಜನ ಇರ್ತಾರೆ. ಇಂಡಿಯನ್ ಫಾರೆಸ್ಟ್ ಆಫೀಸರ್ ಇರ್ಬೋದು, ಫಾರಿನ್ ಆಫೀಸರ್ಸ್ ಇರ್ಬೋದು. ಕೆಲವು ಯೂನಿವರ್ಸಿಟಿಯಿಂದ ಕೆಲವ್ರನ್ನ ಕರೆಸಿರ್ತಾರೆ. ಯೂನಿವರ್ಸಿಟಿದು ಚಾನ್ಸಲರ್ಗಳು, ವೈಸ್ ಚಾನ್ಸಲರ್ಗಳು, ಒಬ್ಬರು ಚೇರ್ಪರ್ಸನ್ ಮಾತ್ರ ಫಿಕ್ಸ್ಡ್ ಇರ್ತಾರೆ, ಅವ್ರು UPSCನಲ್ಲಿ ಕೆಲಸ ಮಾಡೋರು. ಉಳ್ಕಿದ 4 ಜನ ಪ್ಯಾನಲಿಸ್ಟ್ಗಳು ಬೇರೆ ಬೇರೆ ವಿಭಾಗದ ಉನ್ನತ ಹುದ್ದೆಲಿರೋರನ್ನ ಕರೆಸಿರ್ತಾರೆ. ಸೊ ನನಗೆ ಲಾಸ್ಟ್ ಪ್ರಶ್ನೆ ಕೇಳಿದ್ದು ವಾಸ್ ಎ ವೆರಿ ಡಿಫಿಕಲ್ಟ್ ಪ್ರಶ್ನೆ. ಅಂದರೆ ನಾನು ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ ಆ ಪ್ರಶ್ನೆನ. ಏನು ಕೇಳಿದ್ರು ಅಂದರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪ್ರತಿ ರಾಜ್ಯದ ಸಾಂಸ್ಕೃತಿಕ ಹಿನ್ನೆಲೆ, ಚರಿತ್ರೆ ಮತ್ತು ಮುಖ್ಯಾಂಶಗಳನ್ನು ಹೇಳಿ ಅಂತ ಕೇಳಿದ್ರು ನನಗೆ. ಸೊ ಇದು ಲಾಸ್ಟ್ ಪ್ರಶ್ನೆ. ಇನ್ನೇನು ಎದ್ದು ಹೊರಡ್ತಾ ಇದ್ದೆ. ಓಕೆ, ಎನಿವೆ, ಸಿಟ್ ವಿಲ್ ಆಸ್ಕ್ ಯು ಒನ್ ಲಾಸ್ಟ್ ಕ್ವಶನ್. ಪ್ಲೀಸ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಯು ಗೋ ಅಕಾರ್ಡಿಂಗ್ ಟು ದ ಆರ್ಡರ್ ಆ್ಯಂಡ್ ಟೆಲ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಆಫ್ ಈಚ್ ಸ್ಟೇಟ್ ಅಂತ. ಆ ಕ್ವಶನ್ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಫಂಬಲ್ ಮಾಡಿದೆ ಅಂತ ಅನಿಸುತ್ತೆ. ಬಟ್ ಈ ಕಡೆಯಿಂದ ಹೊರಟು ನಾನು ಸೀದಾ ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ, ಒಡಿಸ್ಸಾ ಎಲ್ಲ ದಾಟಿ ಕೋಲ್ಕತ್ತಾವರೆಗೂ ಬಂದು ಅಲ್ಲಿಗೆ ಅದೇ ಸೆಟ್ ಓಕೆ, ವಿ ಆರ್ ಹ್ಯಾಪಿ ವಿತ್ ದ ಇಂಟರ್ವ್ಯೂ, ಯು ಕ್ಯಾನ್ ಲೀವ್. ಹ್ಯಾಪಿ ಅಂತ ಹೇಳಲ್ಲ ಅವರು, ಯುವರ್ ಇಂಟರ್ವ್ಯೂ ಇಸ್ ಓವರ್, ಯು ಮೇ ಲೀವ್ ಅಂತ ಹೇಳಿದ್ರು. ಅಲ್ಲಿಂದ ಇಂಟರ್ವ್ಯೂಯಿಂದ ಹೊರಗೆ ಬಂದೆ. ಹೊರಗೆ ಬಂದಮೇಲೆ ಕೂಡ ಅದೇ ಸಿಸ್ಟಮು, ಯಾರ ಹತ್ರನೂ ಮಾತಾಡೋಗಿಲ್ಲ, ಹೊರಗೆ ಬರಬೇಕು. ಅದಾದಮೇಲೆ TAD ಅದೊಂದು ಫಾರ್ಮ್ ಇರುತ್ತೆ, ಒಂದು ಬಿಲ್ಡಿಂಗ್ ಇರುತ್ತೆ, ಅಲ್ಲಿ ಹೋಗಿ 1800 ರೂಪಾಯಿನ ಕೊಟ್ಟರು. ನಾನು ಇಲ್ಲಿಂದ ಫ್ಲೈಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ಟ್ರೈನು ಸ್ಲೀಪರ್ ಚಾರ್ಜಸ್ ಕೊಡ್ತಾರೆ, 1800 ರೂಪಾಯಿ ಕೊಟ್ಟರು. ನಾನೊಂದು 25,000 ಖರ್ಚು ಮಾಡ್ಕೊಂಡು ಹೋಗಿದ್ದೆ. ಸೊ ಬಂದು, ಬಟ್ ಇಂಟರ್ವ್ಯೂನಲ್ಲಿ ಕೂಡ ನಾನು ಒಬ್ಬ ವೈದ್ಯನಾಗಿ ಇವತ್ತಿಗೆ ನಾನು ದುಡಿತಾ ಇರೋನಿದ್ರೆ ನಾನು 2 ಟೈಮು ಫ್ಲೈಟ್ ನಾನು ಅಫೋರ್ಡ್ ಮಾಡೋದಕ್ಕಾಯಿತು. ಇಂಟರ್ವ್ಯೂನಲ್ಲಿ ನನಗೆ ಗೊತ್ತಿದ್ದಂಥ ಭಾಳಷ್ಟು ಜನ ಟ್ರೈನ್ನಲ್ಲಿ, ಸ್ಲೀಪರ್ನಲ್ಲಿ ಬಂದು 900 ರೂಪಾಯಿ, 1000 ರೂಪಾಯಿ ಆಗುತ್ತೆ ಸ್ಲೀಪರಲ್ಲಿ ಅಂತ ಬಂದವರು ಕೂಡ ನನಗೆ ಗೊತ್ತು. ಅಲ್ಲಿ ಕರ್ನಾಟಕ ಭವನ ಅಂತ ಅಲ್ಲಿ ಫ್ರೀ ಕೊಡ್ತಾರೆ, ಒಂದು ವಾರ ಕರ್ನಾಟಕ ಭವನ ಇದೆ ಅಲ್ಲಿ ಫ್ರೀ ಕೊಡ್ತಾರೆ ಇಂಟರ್ವ್ಯೂಗೆ ಬರೋರಿಗೆ ಅಂತ. ಅದಕ್ಕಂತಾನೆ ಅವ್ರು 7 ದಿನ ಕೊಟ್ಟರೆ 7 ದಿನಕ್ಕಂತಾನೆ ಬಂದು ತಂಗಿದವರು ಕೂಡ ನಮ್ಮ ಸ್ನೇಹಿತರು ಭಾಳ ಜನನ ನಾನು ಇಂಟರ್ವ್ಯೂ ಟೈಮ್ನಲ್ಲಿ ಮೀಟ್ ಮಾಡಿದ್ದೀನಿ. ಸೊ ಅದಾಗಿ ಮುಗಿಸಿ ಹೊರಗೆ ಬಂದಮೇಲೆ ಯು ಆರ್ ಔಟ್. ಇಂಟರ್ವ್ಯೂಯಿಂದ ಹೊರಗೆ ಬಂದಮೇಲೆ ನನಗನ್ನಿಸ್ತು ಇಂಟರ್ವ್ಯೂ ಪರವಾಗಿಲ್ಲ, ಒಂದು ಹಂತಕ್ಕೆ ನಾನು ಮಾಡಿದ್ದೀನಿ, ನಾನು ಪರವಾಗಿಲ್ಲ, ಡೀಸೆಂಟಾಗಂತೂ ಮಾಡಿದ್ದೀನಿ ಅಂತ ಅನ್ನಿಸ್ತು ನನಗೆ. ಕೆಡ್ದಾಗಂತೂ ಆಗಲಿಲ್ಲ, ಚೆನ್ನಾಗಾಯಿತು ಅಂತ ಅನ್ನಿಸ್ತು. ಅಲ್ಲಿವರೆಗೂ ಏನು ಗಾಬರಿ ಅದು ಇದು ಏನಿತ್ತು ಎಲ್ಲ ಹೋಗಿ ಫುಲ್ಲು ನಿರಾಳ ಅನಿಸ್ಬಿಡ್ತು ನನಗೆ. UPSC ಮುಂಭಾಗನೇ ಬಿಟ್ಟು ಹಾಕೇ ಮನಸ್ಸಾಗ್ತಾ ಇರಲಿಲ್ಲ ನನಗೆ. ಅಲ್ಲಿವರೆಗೂ ನಾನು ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಅದಾದಮೇಲೆ ನಾನು ಸೂಟ್ ಹಾಕೊಂಡು ಹೆಂಗೆ ಕಾಣ್ತಾ ಇದ್ದೀನಿ, ಅದಾದಮೇಲೆ ಒಂದಷ್ಟು ಫೋಟೋ ತೆಗೆಸ್ಕೊಂಡೆ, ಅದಾದಮೇಲೆ ಸೂಟ್ ಬಟನ್ ತೆಗೆದೆ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಓಡಾಡಿದೆ. ನಾನು ಜೊತೆಗೆ ಮನೆಗೆ ಫೋನ್ ಮಾಡಿದೆ, ನನ್ನ ಫ್ರೆಂಡು ಅವ್ನು ಕುಶಾಲ್ ಅಂತ ಹೇಳ್ದೆ ಅಲ್ಲ, ಡೆಲ್ಲಿನಲ್ಲಿ ನಮ್ಮ ಆಶ್ರಯದಾತರು ಅನ್ನೇದಾತರು, ಅವನಿಗೆ ಫೋನ್ ಮಾಡಿದೆ. ಏನು ಮಾಡೋದು ಅಂತ ಅಷ್ಟು ಸಮಾಧಾನ ಅನಿಸ್ಬಿಡ್ತು. ಅಂದರೆ ಏನೋ ಒಂದು ದೊಡ್ಡ ಹೊರೆ ಆದಂಗೆ ಅನ್ನಿಸ್ತು. ಅದಾದಮೇಲೆ ನಾನು ಅವನು ಟ್ರಾವೆಲ್ ಮಾಡಿದ್ವಿ. ಅದಾದಮೇಲೆ ನಾನು ಇಲ್ಲಿ ಬಂದೆ. ರಿಸಲ್ಟ್ದು ನನಗೆ ಎಷ್ಟು ತಿಂಗಳಾದ್ಮೇಲೆ ಬಂತು ರಿಸಲ್ಟ್? ಅದಾಗಿ ನನಗೆ ಫೆಬ್ರವರಿ 20ಕ್ಕೆ ಆಗಿದ್ದು. ಆ್ಯಂಡ್ ಏಪ್ರಿಲ್ ಎಲ್ಲಿಗೆ 2 ತಿಂಗಳು. ಏಪ್ರಿಲ್ 17ರವರೆಗೂ ಇಂಟರ್ವ್ಯೂ ನಡೀತಾ ಇತ್ತು. ಇಂಟರ್ವ್ಯೂ ನಡೀತಾನೆ ಇರುತ್ತೆ. ಪ್ರತಿದಿನಕ್ಕೆ 40 ಜನನ ಕರೀತಾರೆ. ಅವರು 3000 ಜನನ ಇಂಟರ್ವ್ಯೂ ಮಾಡಬೇಕು. ಸೊ ಪ್ರತಿದಿನ 40 ಜನನ ಕರೀತಾರೆ. ಏಪ್ರಿಲ್ 17ರವರೆಗೆ ನಡೀತು. ಇಂಟರ್ವ್ಯೂ ಮುಗಿದು 5 ದಿನಕ್ಕೆ ರಿಸಲ್ಟ್ ಬಂತು. ರಿಸಲ್ಟ್ ಬರುವಾಗ ಕೂಡ ನಾನು OPDನಲ್ಲಿದ್ದೆ. ಲಂಚ್ ಬ್ರೇಕ್ ಇತ್ತು. ಲಂಚ್ ಬ್ರೇಕ್ ಇದ್ದಿದ್ದರಿಂದ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಮಧ್ಯಾಹ್ನ ನಮಗೊಂದು ಕಾರ್ಯಕ್ರಮ ಬೇರೆ ಇತ್ತು. ನಮ್ಮದು ಈ ಮೊದಲ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ, PG ಸ್ಟೂಡೆಂಟ್ಗಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕಾರ್ಯಾಗಾರ ಮಾಡ್ತಾಯಿದ್ವಿ ನಾವು. ಆ ಪ್ರೋಗ್ರಾಮಿಗೆ ರೆಡಿ ಆಗ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ನಿಶಾಂತ್ ಫೋನ್ ಮಾಡ್ದೆ. ಕೂಗ್ತಾ ಇದ್ದಾನೆ, ಏನಾಯಿತು ಏನೂ ಹೇಳ್ತಾ ಇಲ್ಲ. ಕೂಗ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾನೆ. ಏನಕ್ಕೆ ಕೂಗ್ತಾ ಇದೆಯಾ, ಏನಾಯಿತು ಅಂದರೆ
ಬಂತು 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 ಇದನ್ನು ಏನು ಬಂತು ಅಂದರೆ ಹೇಳ್ತಾ ಇಲ್ಲ ಅವನು. ಆಮೇಲೆ ಹೇಳ್ದ ಬಂದಿದೆ 615 ರ್ಯಾಂಕು ಬಂದಿದೆ ಅಂತ. ಈ ನಾನೇನು ಅಂದರೆ ನಾನು ಮೊದಲಿಂದನೂ ಅಷ್ಟೇ, ಏನೇ ಸಕ್ಸಸ್ಫುಲ್ ಬರಲಿ ನಾನು ಯಾವತ್ತಿದ್ರೂ ನಂದು ಈ ಮಿಡಲ್ ಸ್ಟೇಟ್ನ ಬಿಡಲ್ಲ. ಈ ಬುದ್ಧ ಹೇಳ್ದಂಗೆ ಮಧ್ಯಮ ದಾರಿ ಅಂತಾರಲ್ಲ, 615 ರ್ಯಾಂಕ್ ಬಂದಿದೆ ಅಂದ ತಕ್ಷಣ ನಾನು ತುಂಬ ಎಕ್ಸೈಟಾಗಿ ನಾನೇನು ಕೂಗಲಿಲ್ಲ. ನನಗೆ ಒಂದು ಕ್ಲಾರಿಟಿ ಏನಿತ್ತಂದರೆ ನನಗೆ ಬಂದರೆ ಒಳ್ಳೆ ರ್ಯಾಂಕ್ ಬರಬೇಕು, ಇಲ್ಲ ರ್ಯಾಂಕೇ ಬರಬಾರ್ದು ಅಂತ ಇತ್ತು ನನಗೆ. ರ್ಯಾಂಕೇ ಬಂದಿಲ್ಲ ಅಂದರೆ ಕನ್ಫ್ಯೂಷನ್ ಇಲ್ಲ, ಮೆಡಿಕಲ್ ಫೀಲ್ಡ್ ಕಂಟಿನ್ಯೂ ಮಾಡ್ತೀನಿ, 2 ಅಟೆಂಪ್ಟ್ ಕೊಟ್ಬಿಡ್ತೀನಿ. ಒಳ್ಳೆ ರ್ಯಾಂಕ್ ಬಂದರೆ IAS ಆಗಿಬಿಡ್ತೀನಿ, ಏನೂ ಕನ್ಫ್ಯೂಷನ್ ಇಲ್ಲ, ಕರಿಯರ್ ಕಂಟಿನ್ಯೂ ಮಾಡಬೇಕು ಅಂತ. 615 ಅಂತ ಇದ್ದಂಗೆ ಹೇಳಿದೆ ನಾನು, ಏನೋ ಇದು ಮತ್ತೆ ಮಧ್ಯಕ್ಕೆ ಬಂದು ತಗ್ಲಾಕೊಳ್ತಲ್ಲೋ ಅಂತ ಅಂದೆ ಅವನಿಗೆ ನಾನು. ಅದೆಲ್ಲ ನಾಳೆ ಯೋಚನೆ ಮಾಡಿ, ಇವತ್ತು ಸೆಲೆಬ್ರೇಟ್ ಮಾಡೋಣ ನಾವು ಅಂತ. ಅವನು ಅವನ ಜೊತೆಗೆ ಪ್ರಜ್ವಲ್ ಅಂತ. ಒಂದು ಏನಂದರೆ ಈ UPSC ಜರ್ನಿನಲ್ಲಿ ಒಳ್ಳೆ ಫ್ರೆಂಡ್ಸು ಸಿಗಬೇಕು, ಭಾಳ ಇಂಪಾರ್ಟೆಂಟ್. ನಿಮ್ಮ ಯಶಸ್ಸನ್ನು ಸೆಲೆಬ್ರೇಟ್ ಮಾಡೋ ಫ್ರೆಂಡ್ಸ್ಗಳು ಸಿಗಬೇಕು. ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚಿಬಿಡೋರು, ಈರ್ಷ್ಯೆ ಮಾಡೋರು ಯಾವತ್ತೂ ನಿಮಗೆ ಸಪೋರ್ಟಿವ್ ಆಗಿರೋಕ್ಕಾಗಲ್ಲ. ಡಿಸ್ಟ್ರಾಕ್ಷನ್ ಮಾಡೋ ಭಾಳ ಫ್ರೆಂಡ್ಸ್ಗಳು ಸಿಗ್ತಾರೆ. ಇರಲಿ ಬಿಡ ನಾಳೆ ಹೊತ್ತೆ ಅಂತ ಬಾರೋ ಅಂತ ಹೇಳೋರು ಸಿಗ್ತಾರೆ. ಇರಲಿ ಬಾ ಇವತ್ತೊಂದು ದಿವಸ ಪಾರ್ಟಿ ಮಾಡೋಣ ಅಂತ ಹೇಳೋರು ಸಿಗ್ತಾರೆ. ಅಲ್ಲೇನು ಹೋಗ್ತೀಯ, ಅಲ್ಲೇನು ಕೋಚಿಂಗ್ ಸರಿ ಇಲ್ಲ, ಅಥವಾ ಅಲ್ಲಿ ಟೆಸ್ಟ್ ಸೀರೀಸ್ ಸರಿ ಇಲ್ಲ, ಅಥವಾ ಆ ಮೆಟೀರಿಯಲ್ ಸರಿ ಇಲ್ಲ, ಬರೀ ಇದೇ ಮಾಡೋವಂಥವ್ರು ಭಾಳ ಜನ ಸಿಗ್ತಾರೆ. UPSC ಮಾಡಿ ಏನು ಉಪಯೋಗ ಅಂತ ಹೇಳೋರು ಅದು ಸಿಗ್ತಾರೆ. ಏನಿದೆ ಅಂತ ಅದೇ ಇದು ಅಂದರೆ ಹಿಂಗೆ ದ್ರಾಕ್ಷಿ ಸಿಗದೆ ಇರುವಾಗ ನರಿ ಹಣ್ಣು ಹುಳಿ ಅಂತಲೇ ಹೇಳೋದಲ್ಲ, ಆ ಥರದ್ದು ಮೈಂಡ್ಸೆಟ್ ಇರೋರು ಭಾಳ ಜನ ಇದ್ದಾರೆ. ಸೊ ಇವರು ಆ ಥರ ಹೇಳ್ದ. ಅದೇ ಟೈಮಿಗೆ ನಾನು ಮನೆಗೊಂದು ಫೋನ್ ಮಾಡಿದೆ. ಮನೆಗೆ ಫೋನ್ ಮಾಡಿ ಹೇಳಿದೆ ನನ್ನ ತಂದೆಗೆ ಹಿಂಗೆ ಬಂದಿದೆ, ರ್ಯಾಂಕ್ ಬಂದಿದೆ ಅಂತ. ಅವರು ಖುಷಿಯಾದರು. ಈ ಕಾರ್ಯಾಗಾರ ಇತ್ತಲ್ಲ ನಂದು, ಈ ಸ್ಟೂಡೆಂಟ್ಸ್ಗಳದ್ದು, ಫೋನ್ನ ಫ್ಲೈಟ್ ಮೋಡಿಗೆ ಹಾಕ್ಬಿಟ್ಟೆ ನಾನು. ಫೋನ್ನ ಫ್ಲೈಟ್ ಮೋಡಿಗೆ ಹಾಕಿ 2 ಗಂಟೆ ನಮ್ಮ ಡಿಪಾರ್ಟ್ಮೆಂಟಿಂದನೇ ಮಾಡಿದ್ದು, ಬಟ್ ನಾನು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ನಿಭಾಯಿಸಬೇಕಾಗಿತ್ತು. 2 ಗಂಟೆ ಫ್ಲೈಟ್. ರಿಸಲ್ಟ್ ಬಂದಿದೆ, ರ್ಯಾಂಕ್ 615 ಬಂದಿದೆ. ಸುಮಾರು 3 ಗಂಟೆ ಫೋನ್ ಫ್ಲೈಟ್ಗೆ ಹಾಕ್ಬಿಟ್ಟಿದ್ದೀನಿ. ಎಲ್ಲರೂ ಫೋನ್ ಮಾಡಿದ್ದಾರೆ ನನಗೆ, ಸುಮಾರು ಎಲ್ಲ ಕಡೆಯಿಂದ, ಭಾಳಷ್ಟು ಕಡೆಗಳಿಂದ ಫೋನ್ ಬಂದಿದೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ. ಜೊತೆಗೆ ರಿಸಲ್ಟ್ ಬಂದಿದೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ಏನಾಯಿತು ಅಂತ ಒಂದಷ್ಟು ಜನ ಗಾಬರಿ. ಅದಾದಮೇಲೆ ಅದನ್ನೆಲ್ಲ ಮುಗಿಸಿ ಕಾರ್ಯಾಗಾರದಿಂದ ಬಂದು ಸೀದಾ ನಾನು ಫೋನ್ ಆನ್ ಮಾಡಲಿಲ್ಲ, ಸೀದಾ ಹೋಗಿ ಮಿಶ್ರಪೇಡ ತೊಗೊಂಡೆ ಒಂದು 12 ಬಾಕ್ಸ್. ನನಗೆ ಹುಬ್ಳಿಯಿಂದನೂ ಈ ಮಿಶ್ರಪೇಡ ಮೇಲೆ ಪ್ರೀತಿ ಜಾಸ್ತಿ. ಹುಬ್ಳಿನಲ್ಲಿ MBBS ಮಾಡಿದ್ದೆಲ್ಲ, ಒಂದು 12-15 kg ಇದು ತೊಗೊಂಡೆ. 15 ಬಾಕ್ಸ್ ತೊಗೊಂಡು ಕಾರ್ಗೆ ಹಾಕ್ಕೊಂಡು ಆಮೇಲೆ ಫೋನ್ ಫ್ಲೈಟ್ ತೆಗೆದೆ. ಒಂದು ಫೋನ್ಗಳು ಈಗಲೂ ಕೂಡ ಬರ್ತಾನೆ ಇದ್ದಾವೆ. ಏನು ಇದು ಯಶಸ್ಸು ಅಂದರೆ ಏನು ನನ್ನ ವ್ಯಾಖ್ಯಾನ ನೀವು ಕೇಳಬೇಕಂದ್ರೆ, ಈಗ ನಾನು 615 ಬಂದಿದೆ ರ್ಯಾಂಕ್ ನಂದು ಅಂದರೆ, ನಾನು ಈಗ IAS ಸಿಗಲ್ಲ. ಅದಕ್ಕೆ ಈಗ IAS ಸಿಗಲ್ಲ ನನಗೆ. ಎಷ್ಟು ಇರಬೇಕು IASಗೆ ಅನಿಸುತ್ತೆ ಇರಬೇಕು. ಈಗ ಬೇರೆ ಬೇರೆ ಕೆಟಗರಿಗಳಿಗೆ ಬೇರೆ ಇದೆ. 400 ಒಳಗೆ ಬಂದರೆ ನಾನು ಬಂದಂತಹ ಕೆಟಗರಿಗೆ ಸಿಗ್ತಾಯಿತ್ತು ಅನಿಸುತ್ತೆ. 100 ಬರಬೇಕು, ವಿತಿನ್ 100 ಇದ್ದರೆ ಇರೆಸ್ಪೆಕ್ಟಿವ್ ಆಫ್ ದಿ ಕೆಟಗರಿ ಸಿಗುತ್ತೆ IAS. IPS ನಿಮಗೆ ಜನರಲ್ ಮೆರಿಟಲ್ಲಿ ಕೂಡ ಸಿಗುತ್ತೆ, ನಿಮ್ಗೆ 300ವರೆಗೂ ಸಿಗುತ್ತೆ IPS. IRS ಎಲ್ಲ 500-600ವರೆಗೂ ಸಿಗುತ್ತೆ, ಜನರಲ್ ಮೆರಿಟ್ ಇದ್ದರೂ ಕೂಡ ಸಿಗುತ್ತೆ ನಿಮಗೆ. IAS ಬೇಕು ಅಂದರೆ ತುಂಬ ಒಳ್ಳೆ ರ್ಯಾಂಕ್ ಇರಬೇಕು. ಈಗ 1000 ಜನ ಸೆಲೆಕ್ಟ್ ಮಾಡೋದು ಪ್ರತಿ ವರ್ಷ. 1000 ಜನ ಸೆಲೆಕ್ಟ್ ಮಾಡ್ತಾರೆ. ಟೋಟಲ್ 21 ಸೇವೆಗಳಿಗೆ ಸೆಲೆಕ್ಟ್ ಮಾಡೋದು. ಅದರಲ್ಲಿ IAS ಒಂದು, IAS, IPS, IRS, IFS, IRMS ಅಂತ ಬರುತ್ತೆ, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಬರುತ್ತೆ, ಅದು ಬರುತ್ತೆ. ಅದಾದಮೇಲೆ ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್ ಅಂತ ಬರುತ್ತೆ. ಅದಾದಮೇಲೆ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್ ಅಂತ ಬರುತ್ತೆ. IRS ಅಲ್ಲೇ ಕಸ್ಟಮ್ಸ್ ಬೇರೆ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ಬೇರೆ ಬರುತ್ತೆ. ಈ ಥರ 21 ಸೇವೆಗಳಿಗೆ, ಸೊ ನಾನಾ ಹುದ್ದೆಗಳಿಗೆ ಅಧಿಕಾರಿ ವರ್ಗ ಈ ಟಾಪ್ ಪ್ರಿಫರ್ ಮಾಡೋದು IAS ಮಾಡ್ತಾರೆ. ಕೆಲವರು ಈ ಪೊಲೀಸ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರು ಅಥವಾ ಪೊಲೀಸ್ ಯೂನಿಫಾರ್ಮ್ ಮೇಲೆ ಆಸೆ ಇರೋವಂಥವ್ರು IPSನ ಫಸ್ಟ್ ಹಾಕ್ತಾರೆ. ಕೆಲವರಿಗೆ ಸ್ವಲ್ಪ ಇಂಟರ್ನ್ಯಾಷನಲ್ ರಿಲೇಷನು ಅಥವಾ ಜಗತ್ತನ್ನೆಲ್ಲ ಸುತ್ತಬೇಕು ಅಂತ ಇರೋರು IFSನ ಫಸ್ಟ್ ಹಾಕ್ತಾರೆ. ರೇರು ಒಂದು 20-30% ಜನ IPS ಅಥವಾ IFSನ ಹಾಕ್ತಾರೆ, ಉಳಿದವರೆಲ್ಲ IAS ಹಾಕ್ತಾರೆ. ನಾನು IAS, IPS, IFS ಹಾಕಬೇಕಾಗಿತ್ತು. ಬಟ್ ನನಗೆ ಸ್ವಲ್ಪ ಅದು ಹೇಳಿದ್ದಾರೆ, ನನಗೆ ಬ್ಯಾಕ್ ಇಂಜುರಿ ಇತ್ತು, ಸ್ಪೈನಲ್ಲಿ ಸ್ವಲ್ಪ ಡಿಸ್ಕ್ ಇಂಜುರಿ ಇತ್ತು ಅನ್ನೋದ್ರಿಂದ ಈ ಪೊಲೀಸ್ ಟ್ರೈನಿಂಗು ಫಿಟ್ನೆಸ್ಗೆ ಏನಾದರೂ ತೊಂದರೆ ಆಗ್ಬೋದೇನೋ ನನ್ನ ಬ್ಯಾಕ್ ಪೇನ್ ಅನ್ನೋ ಕಾರಣಕ್ಕೆ IFS ಸೆಕೆಂಡ್ ಹಾಕಿದ್ದೆ ಆ್ಯಂಡ್ IPS ಥರ್ಡ್ ಹಾಕಿದ್ದೆ. ಈಗ ನನಗೆ IFS ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಕಾಣಿಸುತ್ತೆ. ಫಾರಿನ್ ಸರ್ವಿಸ್ ಲೈಕ್ ಅಂಬಾಸಿಡರ್ ಟು ಬೇರೆ ಬೇರೆ ಕಂಟ್ರಿಗಳು. ಓಕೆ. ಸೊ ಅದು ಈಗ ನಮಗೆ ಭಾಳ ಜನಕ್ಕೆ ಇಲ್ಲಿ ನನಗೆ ಕೂಡ ಈ ಬಿಸಿ ತುಪ್ಪ ಆಗಿಬಿಟ್ಟಿದೆ. ನಮಗೇನೋ ಈ IPS ಅಥವಾ IAS ಆಗಿದ್ದರೆ ಈ ಜನರ ಜೊತೆಗೆ ಒಡನಾಟ, ಜೊತೆಗೆ ಪಬ್ಲಿಕ್ ಇಂಟ್ರಾಕ್ಷನ್ನು, ಜೊತೆಗೆ ಇಲ್ಲಿ ಲೋಕಲಲ್ಲಿ ಏನಾದರೂ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು ಅಥವಾ ಲೋಕಲಲ್ಲಿ ಚೇಂಜ್ ಮಾಡಬೇಕು ಅನ್ನೋದು ಆಸೆ ಭಾಳ. ಉದ್ದೇಶನೇ ಅದಿತ್ತು. ಕೋವಿಡ್ ಅದು
ಈಗ ನೀವು ಅಂಬಾಸಿಡರ್ ಇವಾಗ ಏನಾಗ್ಬಿಟ್ಟಿದೆ, ಅದೇ ಅಂಬಾಸಿಡರ್ ಆಗಿ ಕೂಡ ಅಲ್ಲಿ ಕೆಲಸ ಮಾಡ್ಬೋದು. ಬಟ್ ಅಲ್ಲಿಂದ ನಾನು ಯಾರಿಗೆ ಕೆಲಸ ಮಾಡ್ಬೋದು ಅಂದರೆ ಅಲ್ಲಿದ್ದಂಥ ಭಾರತೀಯ ನಾಗರಿಕರಿಗೆ ಕೆಲಸ ಮಾಡ್ಬೋದು, NRIC ಕೆಲಸ ಮಾಡ್ಬೋದು, ಅಥವಾ ಅಲ್ಲಿ ಬರೋ ಸ್ಟೂಡೆಂಟ್ಸಿಗೆ ಮಾಡ್ಬೋದು, ಅಥವಾ ಇಂಟರ್ನ್ಯಾಷನಲ್ ಟ್ರೇಡು, ಕಾಮರ್ಸು, ಟೂರಿಸಮ್ಮು, ಕಲ್ಚರು, ಡಯಾಸ್ಪೋರಾ ಅಂತ ಕರಿತೀವಿ, ಇದರಲ್ಲೆಲ್ಲ ನಾನು ಕೆಲಸ ಮಾಡ್ಬೋದು. ಬಟ್ ಅದರಿಂದಾಗಿ ನನ್ನ ಊರಿಗೆ IFS ಇಂದ ನಾನು ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತಾ ಅಂತ ಈಗ ನನಗೆ ಅದು ಡೌಟ್ ಇದೆ. ಮೋಸ್ಟ್ಲಿ ನಾನು IPS ಸೆಕೆಂಡ್ ಹಾಕಿದರೆ ಬೆಟರ್ ಇರ್ತಾ ಇತ್ತೇನೋ ಅಂತ ಇವತ್ತು ಅನಿಸುತ್ತೆ. ಎನಿವೆ ಅದನ್ನೆಲ್ಲ ದಾವಣಗೆರೆ SP ಆಗಿ ಬರ್ಬೋದಾಗಿತ್ತು. ದಾವಣಗೆರೆ ಕೊಡ್ತಾ ಇರಲಿಲ್ಲ, ಮೋಸ್ಟ್ಲಿ ಶಿವಮೊಗ್ಗ SP ಆಗಿ ಬರ್ಬೋದಾಗಿತ್ತು ಅನ್ಸುತ್ತೆ. ಹೋಮ್ ಡಿಸ್ಟ್ರಿಕ್ಟ್ ಕೊಡಲ್ಲ ಯೂಶಲಿ IAS ಅಥವಾ IPS ಹೋಮ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಗಳು ಕೊಡ್ತಾರೆ. ಹಾಂ, ಅದೇ ಶಿವಮೊಗ್ಗ SP ಆಗಿ ಬರ್ಬೋದಾಗಿತ್ತು ಅನ್ಸುತ್ತೆ. ಬಟ್ IFS ಕೂಡ ಒನ್ ಆಫ್ ದಿ ಪ್ರೀಮಿಯಂ ಪೋಸ್ಟ್. ಬಟ್ ನಾನು ಬಂದ ಹಿನ್ನೆಲೆಗೆ ಮೋಸ್ಟ್ಲಿ ಅದೇ ಮಿಸ್ಟೇಕ್ ಮಾಡಿದ್ದೇನೋ ಅನ್ಸುತ್ತೆ. UPSC ಇನ್ನೊಂದು ಏನಂದರೆ ಈ ಚೇಂಜ್ ಮಾಡೋದಕ್ಕೆ ಅವಕಾಶ ಇರಲ್ಲ, ರೀರೈಟಿಂಗ್ ಏನಿಲ್ಲ, ಎಡಿಟ್ ಏನು ಮಾಡಲ್ಲ. ನೀವು ಮತ್ತೆ ಬರೀಬೇಕು ಅಂತ ಟ್ರೈ ಮಾಡ್ತಿಲ್ಲ. IAS ಮತ್ತೆ IPS ಸಿಕ್ಕರೆ IFS ಸಿಕ್ಕರೆ ಬರೆಯೋ ಆಗಿಲ್ಲ. IPS ಸಿಕ್ಕರೆ ಬರಿಬೋದು, ಯಾವ ಸರ್ವಿಸ್ ಸಿಕ್ಕರೂ ಬರಿಬೋದು 21ರಲ್ಲಿ. IAS ಸಿಕ್ಕವ್ರು ತಿರ್ಗಾ ಬರೆಯೋ ಆಗಿಲ್ಲ, IFS ಸಿಕ್ಕವ್ರು ತಿರ್ಗಾ ಬರೆಯೋ ಆಗಿಲ್ಲ. ಒಂದು ಅಕ್ಸೆಪ್ಟ್ ಮಾಡಿ ರಿಜೆಕ್ಟ್ ಮಾಡೋದು ಏನು ರಿಸ್ಕ್ ಅಂದರೆ ಅಂದರೆ ಅನ್ಪ್ರಿಡಿಕ್ಟಬಲ್ ಅಂತ ಹೇಳಿದೆ ನಾನು. ಸೊ ಈ ಸಲ ರ್ಯಾಂಕ್ 1 ಬಂದಿರೋ ಅಭ್ಯರ್ಥಿನೇ ನೆಕ್ಸ್ಟ್ ಟೈಮ್ ಬರ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಉದಾಹರಣೆಗೆ ನೀವು ನಮ್ಮ ಸ್ನೇಹಿತರು ಡಾಕ್ಟರ್ ಭಾನುಪ್ರಕಾಶ್ ಅಂತೇಳಿ ನೀವು ಕೇಳಿರ್ಬೋದು, ಅವರು IPS ಈಗ ನಮ್ಮ ಸ್ನೇಹಿತರು IPS ರ್ಯಾಂಕ್ ಬಂತವರಿಗೆ, ಅದಾದಮೇಲೆ 2 ಸಲ ಬರೆದಿದ್ದಾರೆ ಪರೀಕ್ಷೆ. ನೆಕ್ಸ್ಟ್ 2 ಸಲನೂ ಅವರಿಗೆ IPS ರ್ಯಾಂಕೇ ಬಂತೆ ಹೊರತು ರ್ಯಾಂಕಿಂದ IASಗೆ ಚೇಂಜ್ ಆಗಲಿಲ್ಲ. ಸೊ ಅನ್ಪ್ರಿಡಿಕ್ಟಬಲ್ ಎಲಿಮೆಂಟ್ ಇರುತ್ತೆ. ನಮ್ಮ ಇನ್ನೊಬ್ಬರು ಸ್ನೇಹಿತರು ಕೂಡ ಆಲ್ ಇಂಡಿಯಾ ರ್ಯಾಂಕ್ 80 ಬಂತು ಅವ್ರದ್ದು. 80ಕ್ಕೆ ಅವ್ರಿಗೆ IAS ಏನೋ ಕಾರಣಾಂತರಗಳಿಂದ ಸಿಗಲಿಲ್ಲ ಅವ್ರಿಗೆ. ಅದಾದಮೇಲೆ 2 ಸಲ ಬರೆದ್ರು. 2 ಸಲ ಬರೆದಾಗ್ಲೂ ಅವರಿಗೆ IASಗೆ ಪ್ರಮೋಟ್ ಆಗೋಕ್ಕಾಗಲಿಲ್ಲ ಅವ್ರಿಗೆ. ಸೊ ಒಂದು ಸಲ ನೀವು ಇದನ್ನು ಬಿಟ್ಬಿಟ್ರೆ, ಬೇಡ ಅಂತ ಬಿಟ್ಬಿಟ್ರೆ, ತಿರ್ಗಾ ನೀವು ಮತ್ತೆ ಕ್ರ್ಯಾಕ್ ಮಾಡೇ, ನಿಮ್ಮ ಎಫರ್ಟ್ ಎಲ್ಲ ಇರುತ್ತೆ. ಈ ಲಕ್ ಫ್ಯಾಕ್ಟ್ರ್ ನಾನು ಹೇಳಿದೆ ಅಲ್ಲ, ಈ ಸ್ಟಾರ್ಸ್ಗಳೆಲ್ಲ ಅಲ್ಲೇನೇ ಆಗಬೇಕು. UPSCನಲ್ಲಿ ಅದು ಭಾಳ ರೋಲ್ ಪ್ಲೇ ಆಗುತ್ತೆ. ಒಂದೇ ಎಕ್ಸಾಮು, ಒಂದೇ ದಿನದ ಎಕ್ಸಾಮ್ ಇದ್ದರೆ ಏನೋ ಮಾಡ್ಬೋದು ನೀವು. ಪ್ರಿಲಿಮ್ಸಲ್ಲಿ 2 ಪೇಪರು, 9 ಪೇಪರ್ ಮೇನ್ಸು, 1 ಇಂಟರ್ವ್ಯೂ, ಎಲ್ಲೂ ಅರ್ಧ ಗಂಟೆನೂ ಮಿಸ್ಟೇಕ್ ಇರಬಾರ್ದು. ಅಫ್ಕೋರ್ಸ್ ನೀವು ಪ್ರಿಲಿಮ್ಸು ಅಥವಾ ಮೇನ್ಸ್ ಎಲ್ಲ ತೊಗೊಂಡ್ರೆ ಎಲ್ಲೂ 5 ನಿಮಿಷನೂ ನಿಮ್ದು ಎರರ್ ಮಾಡಿಬಿಟ್ರೆ 1 ಪೇಪರಿಂದ ಔಟ್ ಆಗಿಬಿಡ್ಬೋದು ನೀವು. ಸೊ ಅದೊಂದು ರಿಸ್ಕ್ ಇದೆ. ಸೊ ನೋಡಬೇಕು ಹೇಗಾಗುತ್ತೆ. ರಿಸರ್ವೇಷನ್ ಇರುತ್ತೆ UPSCನಲ್ಲಿ. ಇದರಲ್ಲಿ ರಿಸರ್ವೇಷನ್ ಪ್ರಪೋರ್ಷನೇಟ್ ಆಗಿ ಕೊಡ್ತಾರೆ. ಯಾವುದರಲ್ಲಿ ಈ ಟೋಟಲ್ ವೇಕೆನ್ಸಿ ಎಷ್ಟು ಬರುತ್ತಾ? ಇದು ಬಂಜಾರ ಎಲ್ಲ, ಈಗ ಆಂಧ್ರ ಇರ್ಬೋದು ಅಥವಾ ಬೇರೆ ಕಡೆ ಎಲ್ಲ ST ಇದೆ. ಕರ್ನಾಟಕದಲ್ಲಿ SCನಲ್ಲಿದೆ. ಅದು ಕರ್ನಾಟಕದಲ್ಲಿ SC ಯಾಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಬೇರೆ ಸ್ಟೇಟ್ಗಳಲ್ಲೆಲ್ಲ ST ಬರುತ್ತೆ. ನಿಮ್ಗೆ SC ರಿಸರ್ವೇಷನ್ ಇತ್ತು? ಎಷ್ಟು ರಿಸರ್ವೇಷನ್ ಇದೆ. ಸೊ ಕೆಲವರು ಟೀಕಿಸ್ಬೋದು ನಿಮಗೆ, ಈಗ ನಿಮ್ಮ 2ನೇ ಅಟೆಂಪ್ಟಿಗೆ ಕ್ಲಿಯರ್ ಆಗಿದ್ದು, ನಮ್ಮ 4ನೇ ಅಟೆಂಪ್ಟಿಗೆ ಆಗದೇ ಇರೋದನ್ನ ಅದರ್ ಕಮ್ಯುನಿಟೀಸ್ ಯಾರಿಗೆ 3-4 ಅಟೆಂಪ್ಟ್ ಆದರೂ ಅಥವಾ 4-5 ಅಟೆಂಪ್ಟ್ ಆದರೂ ಕ್ಲಿಯರ್ ಆಗೋಕ್ಕಾಗಿಲ್ಲ, ಜನರಲ್ ಮೆರಿಟ್, ಅವ್ರು ನಿಮ್ಮ ಮೇಲೆ ಒಂದು ಪ್ರಶ್ನೆ ಕೇಳ್ಬೋದು, ಇದನ್ನು ಒಂದು ಕಮೆಂಟಲ್ಲಿ ಕೇಳ್ಬೋದು, ನಿಮ್ಮ ರಿಸರ್ವೇಷನ್ ಇದು ಬಿಡ್ರಿ ಅಂತ. ಏನು ಉತ್ತರ ಕೊಡ್ತಾರೆ? ಕರೆಕ್ಟ್, ಇದು ಒಳ್ಳೆ ಪ್ರಶ್ನೆ. ಈ ಒಂದು ಏನಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಮೊದಲನೇ ಅಟೆಂಪ್ಟ್ ಬರೆದಾಗ ನನಗೆ ವಯಸ್ಸು 32. ಓಕೆನಾ. ನಾನು ಈ ಸಮುದಾಯದಿಂದ ಬಂದಿರಲಿಲ್ಲ ಅಥವಾ ಬಡ ಕುಟುಂಬದಿಂದ ಬಂದಿರಲಿಲ್ಲ ಅಂದರೆ ನಾನು ಅವತ್ತೇ ಹಠ ಮಾಡ್ತಾಯಿದ್ದೆ. ನಾನು ಇಂಜಿನಿಯರೇ ಆಗೋದು, ನನಗೇನು ನಾನು ಬೇರೆಯವ್ರದ್ದು ಸೇವೆ ಮಾಡಿ ನಾನು ಈ ಊರನ್ನ ಉದ್ಧಾರ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂಥೇಳಿ ನಾನು UPSC ಜರ್ನಿಗೆ ಭಾಳ ಬೇಗ ಬರ್ತಾಯಿದ್ದೆ ಅಂತ ಅನಿಸುತ್ತೆ. ನನಗೆ ಯಾವಾಗಲೂ ಇತ್ತು ನಮ್ಮ ಹಳ್ಳಿಗೇನೋ ಇದು ಮಾಡಬೇಕು, ಅದು ಮಾಡಬೇಕು, ಏನೋ ಒಂದು ಶಿಕ್ಷಣ ಮಾಡಬೇಕು ಅನ್ನೋವಂಥದ್ದು. ನಾನು ಒಂದು ರಿಚ್ ಕುಟುಂಬದಿಂದ ಬಂದಿದ್ದರೆ ನಾನು ಇಷ್ಟು ವರ್ಷ ಕಾಯಬೇಕು ಅಥವಾ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ ಮೇಲೇ ನನಗೆಲ್ಲೂ ಗ್ಯಾಪೇ ಇರಲಿಲ್ಲ. ಅಂದರೆ ಕೆಲಸ ಅಥವಾ ಇದು ಇವಾಗಲೇ ನಾನು ಸಂಬಳ ಬಂದು ನಾನು ಎಲ್ಲ ಸೇವ್ ಮಾಡಿ ನನಗೆ ಈಗ UPSC ಓದೋದು ನನಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಸೇವ್ ಮಾಡಿದ್ಮೇಲೆ ನಾನು ಪ್ರಿಪ್ರೇಷನಿಗೆ ಬಂದಿದ್ದು. ಒಂದು. ಎರಡನೇದು ನಾನು ಆಲ್ರೆಡಿ ಹೇಳಿದೆ, ಒಬ್ಬ ದಲಿತನ ಮೆರಿಟು ಇಂಡಿಯಾದಲ್ಲಿ ಲೆಕ್ಕ ಆಗಲ್ಲ ಅಂತ. ಬಟ್ ಇನ್ನೊಂದು ಏನು ಅಂದರೆ ನನಗೆ ಇದ್ದಂತಹ ಒಂದು ಏನು ಅಂದರೆ, ನೀನು 2023 ಪ್ರಿಲಿಮ್ಸ್ ಇರ್ಬೋದು ಅಥವಾ ಈ ವರ್ಷದ ಪ್ರಿಲಿಮ್ಸು ಮೇನ್ಸ್ ಇರ್ಬೋದು, ಈ ಜನರಲ್ ಮೆರಿಟ್ ಕಟ್ ಆಫ್ ಏನಿದೆ ಅದಕ್ಕಿಂತ ಹೆಚ್ಚಿನ ಅಂಕನ ನಾನು ಪಡೆದಿದ್ದೀನಿ. ಸೊ ಈಗ ನಾನು ಪಡೆದಿರೋ ರ್ಯಾಂಕ್ ನನ್ನ MBBS ಇರ್ಬೋದು. MBBS ಟೈಮ್ ಕೂಡ ನನಗೆ ಫ್ರೀಯಾಗಿ ವಿತೌಟ್ ರಿಸರ್ವೇಷನ್ ಕೂಡ ನನಗೆ ಸೀಟ್ ಸಿಗೋಷ್ಟು ಮೆರಿಟು ನನಗೆ ಸಿಕ್ಕಿದ್ದು. ಇವಾಗ ನಾನು MD ಮಾಡುವಾಗ ಕೂಡ ಹೇಳಿದೆ, ನಾನು 15,000 ಬಂತು. ಇವತ್ತಿಗೆ ಯಾರಿಗೂ 15,000 ರ್ಯಾಂಕ್ ಬಂದರೆ ಅವರು ಜನರಲ್ ಮೆರಿಟಲ್ಲಿ ಕೂಡ ಹೋಗಿ ಸೈಕ್ಯಾಟ್ರಿ ಸೀಟು ತೊಗೊಳ್ಬೋದು. ಆ ವಿಷಯದಲ್ಲಿ ನಾನು
ಅಲ್ಲ ಈಗ ಮೆಡಿಸಿನ್ ಓದ್ಬೇಕಾರೆ MBBS ಓದ್ಬೇಕಾರೆ ನಿಮ್ಗೆ 1 ಲಕ್ಷ ಖರ್ಚು ಬಂದಿದ್ದು 4 ವರ್ಷಕ್ಕೆ ನಿಮ್ಗೆ ರಿಸರ್ವೇಷನ್ ಇತ್ತು ಅಂತ ಅಥವಾ ಜನರಲ್ ಮೆರಿಟ್ನವರು? ನಾನು ಹೇಳಿದ್ದು ಫೀಸ್ ನಿಮಗೆ ಆ್ಯಕ್ಚುಲಿ ಜನರಲ್ ಮೆರಿಟ್ 14,000 ಅಂತ ಏನು ಹೇಳಿದೆ ಅದು ಜನರಲ್ ಮೆರಿಟ್ ಫೀಸು. ಓಕೆ. ನಮಗೆ ಇದು ಏನೋ ಕನ್ಸೆಷನ್ ಇದ್ದಿದ್ದು ಫೀಸು ವರ್ಷಕ್ಕೆ 500 ರೂಪಾಯಿ ಬರ್ತಾ ಇತ್ತು. ಈ ಜನರಲ್ ಮೆರಿಟ್ ಅವ್ರಿಗೆ 14,000 ರೂಪಾಯಿ ಬರ್ತಾ ಇತ್ತು. ಇಲ್ಲಿಗೆ ಬರೋಣ. ಕನ್ಸೆಷನ್ ಹಾಸ್ಟೆಲ್ ಮಾತ್ರ ಎಲ್ರಿಗೂ ಕಾಮನ್. 615 ರ್ಯಾಂಕ್ ಬಂತಲ್ಲ, ಬೈ ಚಾನ್ಸ್ ಇಫ್ ಯು ಆರ್ ಎ ಜನರಲ್ ಮೆರಿಟ್ ಸ್ಟೂಡೆಂಟ್ ಎಷ್ಟಿರ್ತಿತ್ತು ರ್ಯಾಂಕ್? ಅಂದರೆ ರ್ಯಾಂಕಾ ಅಥವಾ ಅಂದರೆ ನಿಮ್ಮ ರ್ಯಾಂಕ್ ಈಗ ಉದಾಹರಣೆಗೆ 615 ರ್ಯಾಂಕ್ ಬಂದಿದೆ, ಓಕೆ, ನೀವು ಜನರಲ್ ಮೆರಿಟ್ ಆಗಿದ್ದರೆ ಆ ರ್ಯಾಂಕ್ ಎಷ್ಟಿರ್ತಿತ್ತು? ಅಲ್ಲ, ರ್ಯಾಂಕ್ ಸೇಮ್ ಇರುತ್ತೆ, ಬಟ್ ಸರ್ವಿಸ್ಗಳಲ್ಲಿ ಏನೋ ಆಯ್ಕೆ, ಸರ್ವಿಸ್ ಆಯ್ಕೆನಲ್ಲಿ ಅವರಿಗೆ ಸಿಗ್ತಿರ್ಲಿಲ್ಲ. IFS ಮೋಸ್ಟ್ಲಿ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ನಾಟ್ ಇವನ್ IPS ಸಿಗುತ್ತೆ ಅನ್ಸುತ್ತೆ, 400ವರೆಗೂ IPS ಸಿಗುತ್ತೆ, 600ಕ್ಕೆ ಡೌಟ್ ಅಂತ ಅನ್ಸುತ್ತೆ, ಬಟ್ ಬೇರೆ ಸರ್ವಿಸ್ ಸಿಗೋದು. ಇನ್ನೊಂದು ಏನಿದೆ ಅಂದ್ರೆ, ಅಲ್ಲ ಈ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ರಿಸರ್ವೇಷನ್ ಇತ್ತು, ರಿಸರ್ವೇಷನ್ ನೀವು ಬಂದ್ಬಿಡ್ತೀರಾ, ನಮ್ಮ ಜನರಲ್ ನಮ್ಮ ಕತೆ ಹೇಳಿ ಅಂತ ಕೇಳ್ತಾರೆ. ಅಲ್ಲ, ಖಂಡಿತವಾಗ್ಲೂ ಈ ಪ್ರಶ್ನೆ ಕೇಳ್ತಾರೆ, ಭಾಳಷ್ಟು ಜನ ಅಣಕ ಕೂಡ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ UPSCನಲ್ಲಿ ಇನ್ನೊಂದಿದೆ, ಇದು ಭಾಳಷ್ಟು ಹೊರಗಡೆ ಬಂದಿಲ್ಲ, ಇದು ಈ ಅಲಿಗೇಷನ್, ಇದನ್ನು ಯಾರೂ ಖಡಾಖಂಡಿತವಾಗಿ ಪರಿಶೀಲನೆ ಮಾಡಿ ನೋಡಿಲ್ಲ ಇಲ್ಲಿವರೆಗೂ. ಏನಂದರೆ, ಈ ರಿಸರ್ವೇಷನ್ ಇರುವಂತಹ ಪರ್ಟಿಕ್ಯುಲರ್ ಕಮ್ಯುನಿಟಿ ಅವ್ರಿಗೆ ಇಂಟರ್ವ್ಯೂ ಒಟ್ಟೊಟ್ಟಿಗೆ ಕರೀತಾರೆ, ಒಂದೊಂದೇ ಸೇಮ್ ಬ್ಯಾಚಲ್ಲಿ ಕರೀತಾರೆ. ಅಂದರೆ ಉದಾಹರಣೆಗೆ ಇವತ್ತು ರಿಸರ್ವೇಷನ್, ಇವತ್ತಿನ ಬ್ಯಾಚ್ ಇದೆ, ಇವತ್ತಿನ ಒಂದು ಬ್ಯಾಚಿನ ಇಂಟರ್ವ್ಯೂ ಇದೆ ಅಂದರೆ ಅವರಿಗೆ ಎಲ್ರಿಗೂ ಒಂದೇ ಬ್ಯಾಚಲ್ಲಿ ಕರೀತಾರೆ, ಒಟ್ಟಿಗೆ ಆ ಥರ ಕರೀತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸಾಕಷ್ಟು ವಿಡಿಯೋಗಳು ಅಲ್ಲಿ ಏನಿದೆ ಅಂದರೆ, ಓವರಾಲ್ ಇಂಟರ್ವ್ಯೂ ಮಾರ್ಕ್ಸ್ ಏನು ಕೊಡ್ತಾರೋ ಅದನ್ನು ಸ್ವಲ್ಪ ಕಡಿಮೆ ಕೊಡ್ತಾರೆ ಅಂತ ಅಲಿಗೇಷನ್ ಇದೆ. ಇದಕ್ಕೆ ಸ್ಪಷ್ಟವಾಗಿ ಪುರಾವೆಗಳಿಲ್ಲ. ಬಟ್ ಏನಂದರೆ, ಮುಖ್ಯವಾಗಿ ಅದ್ರ ಮೇಲೆ ಸಾಕಷ್ಟು ಮಾಹಿತಿ ಕೂಡ ಇದೆ. ಮೇನ್ಸಲ್ಲಿ ಎಲ್ಲರೂ ಕೂಡ ಒಂದೇ ಮಾರ್ಕ್ಸ್ ತೆಗೆದ್ಮೇಲೆ ಇಂಟರ್ವ್ಯೂನಲ್ಲಿ ಕೆಲವರಿಗೆ ಕಡಿಮೆ ಮಾರ್ಕ್ಸ್ ಕೊಟ್ಟಿರೋದು ಮೇಲೆ ಕೆಲವು ವಿಡಿಯೋ ಇದೆ, ಬಟ್ ಪುರಾವೆ ಇಲ್ಲ ಇದಕ್ಕೆ, ಅಂದರೆ ಡೆಫಿನೆಟಿವ್ ಎವಿಡೆನ್ಸ್ ಅಂತ ಇಲ್ಲ. ಬಟ್ ಏನಾಗುತ್ತೆ ಅಂದರೆ, ಈ ಮುಖ್ಯ ಉದ್ದೇಶ ಏನಂದರೆ, ಇದರಲ್ಲಿ ಈ ಜನರಲ್ ಮೆರಿಟ್ ಸೀಟ್ಗಳು ಏನಿದೆಯಲ್ಲ, ಓಪನ್ ಸಿಸ್ಟಮ್ ಆಗಿರೋದ್ರಿಂದ ಒಬ್ಬ SC ಅಥವಾ ST ಅವನು ಮೊದಲನೇ ರ್ಯಾಂಕ್ ಬಂದರೆ ಕೂಡ, ಉದಾಹರಣೆಗೆ ಟೀನಾ ಡಾಬಿ, ಅವ್ರು ತಗೊಳ್ಳೋ ಸೀಟು ಜನರಲ್ ಮೆರಿಟಲ್ಲಿ ತಗೊಳ್ತಾರೆ. ಅವ್ರು ತಗೊಳ್ಳೋ ಸೀಟ್ ಏನಿದೆ ಜನರಲ್ ಮೆರಿಟಲ್ಲೇ ತಗೊಳ್ತಾರೆ. ಸಿಸ್ಟಮ್ ಇರೋದೇ ಹಾಗೆ. ಅವನೊಬ್ಬ ರಿಸರ್ವ್ ಕ್ಯಾಂಡಿಡೇಟ್ ಆಗಿದ್ರು ಕೂಡ ತಗೊಳ್ಳೋ ಸೀಟು ಜನರಲ್ಲೇ ತಗೊಳ್ಳೋದ್ರಿಂದ ಆ ಸೀಟ್ಗಳು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಒಂದು ಸಿಸ್ಟಮ್ಯಾಟಿಕ್ ಏನೋ ವ್ಯವಸ್ಥೆ ಇರ್ಬೋದು ಅಂತ ಅಲಿಗೇಷನ್ ಇದೆ. ಸೊ ಈವನ್ ಈ ವರ್ಷದ ಮೆರಿಟ್ ಲಿಸ್ಟ್ ನೋಡಿದ್ರು ಕೂಡ ನಿಮಗೆ ಮೊದಲನೇ ರಿಸರ್ವ್ ಕ್ಯಾಂಡಿಡೇಟ್ ಬರೋದು ರ್ಯಾಂಕ್ 73ಕ್ಕೆ ಬರ್ತಾರೆ. ಸೊ ಫಸ್ಟ್ 73 ರ್ಯಾಂಕಲ್ಲಿ ಇಲ್ಲ ಅವರು. ಮೇನ್ಸ್ ಮಾರ್ಕ್ಸ್ನ ತಗೊಳ್ಳುವಾಗ ಭಾಳಷ್ಟು ಸಾಮ್ಯತೆ ಇದೆ ಅಂತ ಹೇಳ್ತಾರೆ. ಅಲ್ಲ, ನಿಮ್ಗೆ ಈಗ ನಿಮ್ಮ SC ರಿಸರ್ವೇಷನ್ ಹೆಲ್ಪ್ ಆಯಿತಾ UPSCಲಿ? ನನಗೆ ಏನು ಒಂದು ವಿಷಯಕ್ಕೆ ಎಲ್ಲಿ ನನಗೆ ನೆಗೆಟಿವ್ ಆಯಿತು ಅನ್ನೋದು ನಾನು ಹೇಳಿದೆ. ನಾನು ಒಬ್ಬ ಒಳ್ಳೆ ಬ್ಯಾಕ್ಗ್ರೌಂಡ್ ಇರುವಂಥ ಫ್ಯಾಮಿಲಿಯಿಂದ ಬಂದಿದ್ದರೆ ಭಾಳ ಬೇಗ ನಾನು UPSCಗೆ ಜಂಪ್ ಆಗ್ತಾಯಿದ್ದೆ. ನನ್ನ ಮೇಲೆ ಮನೇಲಿ ದುಡ್ಡು ಕೇಳ್ಕೊಂಡು ಕೋಚಿಂಗ್ ಸೇರಿಕೊಂಡು ಅದೆಲ್ಲ ಮಾಡ್ಬೋದಾಗಿತ್ತು. ಸೊ ನನಗೆ ಎಲ್ಲಿ ಹೆಲ್ಪ್ ಆಯಿತು ಅಂದರೆ, ಏಜ್ ಕ್ರೈಟೀರಿಯಾದಲ್ಲಿ ನನಗೆ ಹೆಲ್ಪ್ ಆಯಿತು. ಜನರಲ್ ಮೆರಿಟ್ಗೆ ಏನು ಏಜ್? 32 ಇದೆ ಏಜು. ನಾನು ಫಸ್ಟ್ ಅಟೆಂಪ್ಟ್ ಬರೆದಾಗಲೇ 32 ನನಗೆ ಏಜು, 31 ಫಸ್ಟ್ ಅಟೆಂಪ್ಟ್ ಬರೆದಾಗ. ಸೊ ಅದೊಂದಕ್ಕೆ ನನಗೆ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಪರೀಕ್ಷೆ ಹಂತದಲ್ಲಿ ನಾನು ಆಲ್ಮೋಸ್ಟ್ ಈಕ್ವಲ್ ಆಗಿ ಕಾಂಪೀಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಪ್ರಿಲಿಮ್ಸಲ್ಲೆಲ್ಲ ನಾನು ತುಂಬ ಬೆಟರಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ಓಕೆ. ಸೊ ಯಾವಾಗ ನೆಕ್ಸ್ಟ್ ಜಾಯ್ನಿಂಗ್? ಈಗ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ಪು ಅದೇ, ಇನ್ನೂ ಒಂದು ಆರ್ಡ್ರ್ ಬರುತ್ತೆ ಇನ್ನೊಂದು ತಿಂಗಳು, 1.5 ತಿಂಗಳಲ್ಲಿ. ಸದ್ಯಕ್ಕೆ ನಾನು ಅದೇ ಡ್ಯೂಟಿಗೆ ಅಲ್ಲಿ ರೆಸಿಗ್ನೇಷನ್ಗೆ ಅಪ್ಲೈ ಮಾಡಿದ್ದೀನಿ ನಾನು. ಸೊ ಇವಾಗ ನಾನು ಯೋಚನೆ ಮಾಡಬೇಕು, IFSಗೆ ಮೈಂಡ್ಸೆಟ್ ರೆಡಿ ಮಾಡಬೇಕು. ಇನ್ನೊಂದು IFSಲ್ಲಿ ಕೂಡ ಒಳ್ಳೆ ಸರ್ವಿಸೇ, ಆದರೆ ಬಟ್ ಇದಕ್ಕೇನು ನಮ್ಮ ಬ್ಯಾಕ್ಗ್ರೌಂಡ್ಗೆ ಇಂಟ್ರಾಕ್ಷನು, ಅದಕ್ಕೆ ಅದೊಂದು ಯೋಚನೆ ಇದೆ ನನಗೆ, ಅದೊಂದು ಥಿಂಕಿಂಗ್ ಇದೆ. ಆ್ಯಂಡ್ ಬಟ್ ಅದೇ ಈಗ ರೆಸಿಗ್ನೇಷನ್ ಅಪ್ಲೈ ಮಾಡಿದ್ದೀನಿ, ಇನ್ನು 1.5 ತಿಂಗಳಲ್ಲಿ ನಾನು ನನ್ನ ಕಾಲೇಜ್ ಬಿಡ್ಬೋದು. ಸೊ ನೆಕ್ಸ್ಟ್ ಟ್ರೈನಿಂಗ್ ಲಬಾಸ್ನ, ಮುಸೋರಿನಲ್ಲಿ ಲಬಾಸ್ನ ಟ್ರೈನಿಂಗ್ ಇರುತ್ತೆ. ಸೊ ಅದು ಮುಸೋರಿದು 100 ಡೇಸ್ ಇರುತ್ತೆ. ಅದಾದ ನಂತರದಲ್ಲಿ ಮುಸೋರಿದು 100 ಡೇಸ್ ಇರುತ್ತೆ. ಪ್ಲಸ್ ಅದಾದಮೇಲೆ ಫಾರಿನ್ ಇನ್ಸ್ಟಿಟ್ಯೂಟ್ ಇದೆ, ಸುಷ್ಮಾ ಸ್ವರಾಜ್ ಇನ್ಸ್ಟಿಟ್ಯೂಟ್ ಅಂತ ಡೆಲ್ಲಿನಲ್ಲಿ, ಅಲ್ಲಿರುತ್ತೆ. ಅದಾದಮೇಲೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಇರುತ್ತೆ. ಫಾರಿನ್ ಸರ್ವಿಸ್ ಸಿಕ್ಕರೆ ಅಥವಾ IPS ಸಿಕ್ಕರೆ ಹೈದರಾಬಾದ್ನಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇದೆ, ಅಲ್ಲಿರುತ್ತೆ ಟ್ರೈನಿಂಗು. ಅದಾದ ನಂತರದಲ್ಲಿ ಪೋಸ್ಟಿಂಗ್ಸ್. 26-27 ಅಷ್ಟೊತ್ತಿಗೆ 26 ಎಂಡ್ ನೀವು ವಿಲ್ ಬಿ ಆನ್ ಡ್ಯೂಟಿ. ಈಗ ನೀವು ನೋಡಿ, ಒಬ್ಬ ಮನೋವೈದ್ಯಾಗಿ MD ಮುಗಿಸಿದ ಒಬ್ಬ ಮನೋವೈದ್ಯಾಗಿ, ಸೀನಿಯರ್ ಅಥವಾ ಕ್ವಾಲಿಫೈಡ್ MD ಸೈಕಿಯಾಟ್ರಿಸ್ಟ್ ಆಗಿ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವರ ಬರುವಂಥ ಪೇಷಂಟ್ಸ್ಗಳ ಕಷ್ಟ ಸುಖ ವಿಚಾರಿಸಿ ಅವರ ಆರೋಗ್ಯ ಸಮಸ್ಯೆ ಸುಧಾರಿಸೋದ್ರಲ್ಲಿ ಹೆಚ್ಚು ತೃಪ್ತಿ ಇದೆಯಾ, ಅಥವಾ ಬೀಯಿಂಗ್ ಎನ್ IFS ಆರ್ IPS ಆಫೀಸರ್ ಸಿಟಿಂಗ್ ಇನ್ ಎ
comfortable office and working for government, what do you think? Where you can serve better? ಓಕೆ, ಒತ್ತು ಏನಂದರೆ ಇದು ಏನಿದೆ UPSC ಏನಿದೆ, ಇದು ಒಂದು ವೇದಿಕೆ ಕೊಡುತ್ತೆ. ಇವತ್ತು ನಾನು ಕಲಾಮಾಧ್ಯಮದಂಥ ಫೇಮಸ್ ಯೂಟ್ಯೂಬ್ ಚಾನಲಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನಗೆ ಬಂದಿರೋ ರ್ಯಾಂಕು ಒನ್ ಆಫ್ ದಿ ರೀಸನ್ಸ್. ಓಕೆನಾ. ಒಂದು ಇದನ್ನು ಈ ಪ್ಲ್ಯಾಟ್ಫಾರ್ಮ್ನಿಂದ ನಾನು ಆ್ಯಕ್ಚುಲಿ ಭಾಳಷ್ಟು ಜನಕ್ಕೆ ಮೆಂಟಲ್ ಅವೇರ್ನೆಸ್ ಬಗ್ಗೆ ನಾನು ಒಂದು ಹೆಲ್ಪ್ ಮಾಡ್ಬೋದು. ಎರಡನೇದು, ಇಲ್ಲಿ ಏನಾಗುತ್ತೆ, ನಾನೊಬ್ಬ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ನಾನು ರೋಗಿಗಳನ್ನು ನೋಡಿದ್ರೆ ನಾನು ದಿನಕ್ಕೆ ಒಂದು 25ರಿಂದ 30 ರೋಗಿಗಳನ್ನು ನೋಡ್ಬೋದು. ನಂದು ಇಂಪ್ಯಾಕ್ಟ್ ಏನಿದೆ, ನಂದು ಎಂಟೈರ್ ಕರಿಯರಲ್ಲಿ ನಾನೊಂದು 5,000 to 6,000 ಜನ ಪೇಷಂಟ್ಗಳನ್ನು ನಾನು ಮೀಟ್ ಮಾಡ್ಬೋದು. ಇಲ್ಲಿ ನಾನು ಇಂಪ್ಯಾಕ್ಟ್ ಮಾಡೋದು 5,000 to 6,000 ಜನ ಫ್ಯಾಮಿಲಿ ಅಥವಾ 6,000 ಜನ ಪೇಷಂಟ್ಗಳನ್ನು ಮಾಡ್ಬೋದು. ಬಟ್ ಬ್ಯೂರೋಕ್ರಸಿನಲ್ಲಿ ನಾನು ತೆಗೆದುಕೊಳ್ಳುವಂಥ ಒಂದು ಪಾಲಿಸಿ ನಿರ್ಧಾರಗಳು IAS, IPS ಅಥವಾ IFS ಆದರೆ ಅದರದ್ದು ಇಂಪ್ಯಾಕ್ಟ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಎರಡನೇದು, ಒಬ್ಬ ಮನೋವೈದ್ಯನ ಮಾತಿಗಿಂತನೂ ಒಬ್ಬ IFS ಅಧಿಕಾರಿ ಮಾತಿಗೋ ಅಥವಾ ಒಂದು DC ಮಾತಿಗೋ ವ್ಯಾಲ್ಯೂ ಜಾಸ್ತಿ. ಮೂರನೇದು, ಹೆಲ್ತ್ ಸಿಸ್ಟಮಲ್ಲಿ ಏನು ಹೆಲ್ತ್ ಅವೇರ್ನೆಸ್ ಕ್ಯಾಂಪೇನ್ಗಳೇನಿದೆ ಅದನ್ನು ನಾವು ಇನ್ನೂ ಹೆಚ್ಚಿದಾಗಿ ಬಳಸ್ಬೋದು. ಮೂರನೇದು, ಈಗ ನಾವು ಯುಕ್ರೇನ್ ಕ್ರೈಸಿಸ್ ನೋಡಿದ್ವಿ, ನಾವು ಅಲ್ಲಿಂದ ಮೆಡಿಕಲ್ ವಿದ್ಯಾರ್ಥಿಗಳನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದಿರ್ಬೋದು, ಅಥವಾ ಬೇರೆ ದೇಶ ಸಿರಿಯಾನಲ್ಲಿ ಅಥವಾ ಟರ್ಕಿನಲ್ಲಿ ಅರ್ಥಬೇಕಾದಾಗ ಬೇರೆ ದೇಶದಿಂದ ಅಲ್ಲಿದ್ದಂಥವ್ರಿಗೆ ನಾವು ಹೆಲ್ಪ್ ಮಾಡೋವಂಥದ್ದಿರ್ಬೋದು. ಇಲ್ಲಿ ಪಾಲಿಸಿ ಲೆವೆಲಲ್ಲಿ ನಾನು ಈ ಸೈಕಾಲಜಿಕಲ್ ಮೈಂಡೆಡ್ನೆಸ್ನ ಅವರನ್ನು ಇಂಟ್ರಾಕ್ಷನ್ ಮಾಡ್ಬೋದು. ನಾನು ಇಲ್ಲಿ ನಮ್ಮೂರಿನ ಜನರ ಜೊತೆಗೆ ನಾನು ಎಷ್ಟು ಇಂಟ್ರಾಕ್ಷನ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಅಲ್ಲಿರೋರು ಕೂಡ ಭಾರತೀಯರೇ. ಅಲ್ಟಿಮೇಟ್ಲಿ ಅವರು ಕೂಡ ನನ್ನಿಂದ ಏನು ಲಾಭಿಗಳಾಗ್ತಾರೆ. ಸೊ ಅದರಿಂದ ನಾನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಅಫ್ಕೋರ್ಸ್ ಅದು ನಾನು ಕಂಪ್ಲೀಟಾಗಿ ನಾನು ಇಗ್ನೋರೆಂಟ್ ಆಗಿ ನಾನು ಹೇಳ್ತಾ ಇಲ್ಲ. ಯಾಕೆಂತಂದರೆ ಒಂದು ಗೇನ್ ಒಂದು ಕಡೆ ನಷ್ಟ ಇದ್ದೇ ಇದೆ, ಅದನ್ನು ನಾನು ಆಪರ್ಚುನಿಟಿ ಕಾಸ್ಟ್ ಇದ್ದೇ ಇದೆ. ಸೊ ಹೋಪ್ಫುಲಿ ಇಲ್ಲಿ ನಾನು ಸಮರ್ಥನಾಗಿ ನಾನು ಅಂದ್ಕೊಂಡಿರೋದು ಅಥವಾ ನನ್ನ ವಿಚಾರಗಳನ್ನು ಸಮರ್ಥವಾಗಿ ಲಾರ್ಜ್ ಸ್ಕೇಲಲ್ಲಿ ತಲುಪಿಸೋದಕ್ಕೆ ನಾನು ಹೆಲ್ಪ್ ಮಾಡ್ಬೋದು ಅಂತ ಅನಿಸುತ್ತೆ. ಉದಾಹರಣೆಗೆ ನೀವು ಡಾಕ್ಟರ್ CRC ಅಂತ ಕೇಳಿರ್ಬೋದು, CR ಚಂದ್ರಶೇಖರ್. ಓಕೆನಾ, ಕೇಳಿರ್ಬೋದು. ಅವರು ಮನೋವೈದ್ಯರಾಗಿ ಭಾಳ ಫೇಮಸ್. ಅವರು ಮನೋವೈದ್ಯರಾಗಿ ನಿಮ್ಮದು ಸೀನಿಯರು. ಸೊ ಅವ್ರ ಜೊತೆಗೆ ನಾನು ಭಾಳ ಇಂಟ್ರಾಕ್ಷನ್ ಮಾಡಿದ್ದೀನಿ. ಆದರೆ ಅವರು ಮನೋವೈದ್ಯರು ಚಿಕಿತ್ಸೆಗಿಂತನೂ ಅವ್ರು ಬರೆದಿರೋ ಪುಸ್ತಕಗಳಿಗೆ ಹೆಸರುವಾಸಿ, ಅವ್ರು ಕೊಟ್ಟಿರೋ ಪಬ್ಲಿಕ್ ಕಾರ್ಯಕ್ರಮಗಳಿಗೆ ಹೆಸರುವಾಸಿ. ಸೊ ನಾವು ಚಿಕಿತ್ಸೆಯಿಂದ ನಾವು ಏನು ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ನಾವು ಇನ್ಫ್ಯಾಕ್ಟ್ ಅವರು ನಿಮಾನ್ಸ್ನಲ್ಲಿ ಅವರು ತಮ್ಮ ವೈಯಕ್ತಿಕ ಹಣದಿಂದ 1 ಕೋಟಿ ನಿಮಾನ್ಸಿಗೆ ದಾನ ಮಾಡಿದ್ದಾರೆ, ಒಂದು ಜೀರಿಯಾಟ್ರಿಕ್ ಕೇರ್ ಮಾಡಬೇಕು ಅಂತ. ಜೊತೆಗೆ ಅವ್ರ ಕಾರ್ಯಕ್ರಮದಲ್ಲಿ ಅವ್ರು ಮಾಡಿದಂತಹ ಈ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಕರಿತೀವಿ ನಾವು, ಅದಿರ್ಬೋದು. ಅಥವಾ ಈ ಲೆಜಿಸ್ಲೇಷನ್ ಮಾಡ್ತಾಯಿದ್ದೀವಿ ನಾವೀಗ, ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಅಂತ ಇದೆ, ಮಾನಸಿಕ ಆರೋಗ್ಯ ಕಾಯ್ದೆ ಅಂತ. ಇದರಲ್ಲಿ ಏನು ಬ್ಯೂರೋಕ್ರಾಟಿಕಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ. ಈಗ ಒಂದು ಜಿಲ್ಲೆಯಲ್ಲಿ ಒಂದು ಏನು ಮೆಂಟಲ್ ಹೆಲ್ತ್ ಅಥಾರಿಟಿ ಅಂತ ಮಾಡ್ತೀವಿ, ಓಕೆನಾ, ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಅದ್ರ ಚೇರ್ಪರ್ಸನ್ ಬಂದುಬಿಟ್ಟು ಒಬ್ಬ IAS ಆಫೀಸರ್. ಸೊ ಇಲ್ಲಿ ಇವರು ಇಡೀ ಜಿಲ್ಲೆನ ಇಂಪ್ಯಾಕ್ಟ್ ಮಾಡ್ಬೋದು. ಒಬ್ಬ ರೋಗಿಗಳನ್ನು ನೋಡಿದ್ರೆ 25 ಜನ ನೋಡ್ಬೋದು. ಆದರೆ ಇವ್ರ ಅಂಡಲ್ಲಿ ಬರುವಂತಹ ಎಲ್ಲ ಸೈಕ್ಯಾಟ್ರಿಸ್ಟ್ಗಳು, ಸೈಕಾಲಜಿಸ್ಟ್ಗಳು, ಸೈಕ್ಯಾಟ್ರಿ ಸೋಷಿಯಲ್ ವರ್ಕರ್ಗಳು, ಮೆಡಿಕಲ್ ಆಫೀಸರ್ಗಳು, ಇವ್ರ ಮೇಲೆ ದೇ ಕ್ಯಾನ್ ಕ್ರಿಯೇಟ್ ಎ ವೆರಿ ಬ್ಯೂಟಿಫುಲ್ ಇಂಪ್ಯಾಕ್ಟ್. ಅದು ಏನಾದ್ರು ಮಾಡಿದ್ರೆ ಅದು ಇಡೀ ಮಾಸ್ಗೆ ಅಪ್ಲೈ ಆಗುತ್ತೆ ಪಾಲಿಸೀಸ್. ಸೊ ಹಾಗಾಗ್ಬಿಟ್ಟು ಇನ್ ದಟ್ ವೇ ಯು ಕ್ಯಾನ್ ರೀಚ್ ಮೋರ್ ಪೀಪಲ್ ಅಂತ ಬ್ಯೂರೋಕ್ರಸಿನಲ್ಲಿ. ಬಟ್ ಎನಿವೆ ಅದೇ IFS ಬಗ್ಗೆ ಅದೇ ಅದು ಯೋಚನೆ ಮಾಡ್ಬೇಕು, ವೆದರ್ ಅಥವಾ IFSಗಳಲ್ಲಿ ಕೂಡ ಸಾಕಷ್ಟು ಜನ. ಸಾರಿ, ಹೌ ಇಂಡಿಪೆಂಡೆಂಟ್ ಆರ್ ದೀಸ್ ಬ್ಯೂರೋಕ್ರಾಟ್ಸ್? ಅಲ್ಲ, ನೀವು ಎಷ್ಟು ಸಾಧ್ಯನೋ ಅಷ್ಟು ಕಾಂಟ್ರವರ್ಷಿಯಲ್ ಪ್ರಶ್ನೆಗಳನ್ನ ಅಲ್ಲಲ್ಲ, ಇದು ಇಡೀ ಸಮಾಜ ಕೇಳ್ತಿರೋ ಪ್ರಶ್ನೆ. ನಾನು ಹೇಳೋದು, ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಧಿಕಾರಿ ಮೇಲೆ ಕೈ ಎತ್ತಾನೆ ನಮ್ಮ ಸಮಾಜದಲ್ಲಿ, ಅಥವಾ ಇನ್ನೊಬ್ಬ ಕರೆದು ಅವನು ಸೂಸೈಡ್ ಮಾಡ್ಕೊಳ್ಳೋದು ಮಾಡುತ್ತೆ ಸೊಸೈಟಿ. ಸೊ ಹೌ ಇಂಡಿಪೆಂಡೆಂಟ್ ದೇ ಆರ್? ಡು ಯು ಥಿಂಕ್ ಇಫ್ ಯು ನಿಮಗೆ IAS ಸಿಗಲಿ, ವಿಶ್ ಮಾಡೋಣ, ಕ್ಯಾನ್ ಯು ಡೂ ರಿಯಲಿ? ಇಂಡಿಯಾದಲ್ಲಿ ಯಾವುದು ಈಗ 3 ಅಂಗಗಳು ಬರುತ್ತೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ. ಈ 3ರಲ್ಲಿ ಪವರ್ಫುಲ್ ಯಾವುದು ಅಂದರೆ ಶಾಸಕಾಂಗ. ನಮ್ಮ ಸಂವಿಧಾನನೇ ಹಂಗಿರೋದು, ಪಾಲಿಸಿ ಮೇಕರ್ಸು. ಎರಡನೇದು ನಾನು ಹೇಳ್ದಂಗೆ ನ್ಯಾಯಾಂಗ ಇಸ್ ಅವರ್ ಜುಡಿಷಿಯರಿ ಸಿಸ್ಟಮ್, ಅಲ್ಟಿಮೇಟ್ ದಟ್ ಈಸ್ ದ ಫೈನಲ್ ಇಂಟರ್ಪ್ರಿಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಮೂರನೇದು ಬರೋದು ಕಾರ್ಯಾಂಗ ಇಸ್ ದ ಎಕ್ಸಿಕ್ಯೂಟಿವ್ ಬಾಡಿ. ಇಲ್ಲಿ UPSCನಲ್ಲಿ ಬರುವಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಏನು ಪ್ರಶ್ನೆ ಅಂದರೆ, ಈ ವಾಟ್ ಈಸ್ ದ ಡ್ಯೂಟಿ ಆಫ್ ಸಿವಿಲ್ ಸರ್ವಿಸಸ್ ಅಂತ. ವಿ ಆರ್ ಇಂಪ್ಲಿಮೆಂಟರ್ಸ್ ಆಫ್ ದಿ ಪಾಲಿಸಿ ಅಂತ ಬರುತ್ತೆ. ಈಗ ಏನಾಗುತ್ತೆ, ಕೆಟ್ಟ ರಾಜಕಾರಣಿಗಳು ಬರ್ತಾರೆ ಅಂದರೆ
ಜನ ಓಟ್ ಹಾಕಿರೋದು. ಕೆಟ್ಟ ರಾಜಕಾರಣಿಗಳಿಗೆ ಓಟ್ ಹಾಕಿರೋದು ಯಾರು? ಜನ. ಭಾರತದಲ್ಲಿ ಎಕ್ಸಿಕ್ಯೂಟಿವ್ ಎಷ್ಟೇ ಸ್ಟ್ರಾಂಗ್ ಆದರೂ ಕೂಡ ಅಲ್ಟಿಮೇಟ್ ಇದು ಏನು ಪವರ್ ಇರೋದು ಈ ರಾಜಕಾರಣಿಗಳಲ್ಲಿ, ಲೆಜಿಸ್ಲೇಟಿವಲ್ಲಿ ಶಾಸಕಂಗೆ ಕೊಟ್ಟಿದ್ದಾರೆ. ಕೆಟ್ಟ ರಾಜಕಾರಣಿ ಬರ್ತಾನಂದರೆ ಜನ ಕೆಟ್ಟವನಿಗೆ ಓಟ್ ಮಾಡಿದ್ದಾರೆ ಅಂತ ಅರ್ಥ. ಆದರೆ ಯಾವುದನ್ನಾದರೂ ಮೆರಿಟಿಂದ ತಗೊಂಡು ಜನಕ್ಕೆ ನಾವು ದುಡ್ಡು ಕೊಡ್ದಲೆ, ಎಣ್ಣೆ ಹಂಚ್ದಲೆ, ಸೀರೆ ಕುಕ್ಕರ್ ಹಂಚ್ದಲೆ, ಯಾವುದಾದ್ರೂ ಅಲ್ಪ ಮಟ್ಟದ ಅಧಿಕಾರ ಜೊತೆಗೆ ನಾವು ಹೆಲ್ಪ್ ಮಾಡ್ಬೋಂತಿದ್ರೆ ಎಕ್ಸಿಕ್ಯೂಟಿವ್ನಲ್ಲಿ. ಇದರಲ್ಲಿ ಏನಾಗುತ್ತೆ, ಉದಾಹರಣೆಗೆ ಈ ಪ್ರಶಾಂತ್ ನಾಯರ್ ಅಂಥೇಳಿ ಒಬ್ಬರು IAS ಆಫೀಸರ್, ಇವ್ರದ್ದು ಕೇರಳದಲ್ಲಿ ಇರುವಾಗ ಕಂಪ್ಯಾಷನೇಟ್ ಕೋರಿಕೋಡ್ ಅಂತೇಳಿ ಕೆಲವು ಸ್ಕೀಮ್ ಮಾಡ್ತಾರೆ. ಉದಾಹರಣೆಗೆ ದಾವಣಗೆರೆ ಜಿಲ್ಲಾಧಿಕಾರಿಗಳು ನೀವು ಪ್ರಶಾಂತ್ ಬೆಳಗ್ಗೆ ಹೆಸರು ಕೇಳಿರ್ಬೋದು, ತುಷಾರ್ ಗಿರಿನಾಥ್ ಹೆಸರು ಕೇಳಿರ್ಬೋದು. ಹಾಂ, BBMP ಅವ್ರದ್ದು ಹೆಸರುಗಳು ಇವತ್ತಿಗೂ ಏನಕ್ಕೆ ಪ್ರಚಲಿತ ಅಂದರೆ, ಈ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಕರಿತೀವಿ ನಾವು. ಒಂದು ಲೆಜಿಸ್ಲೇಷನ್ ಪಾಸ್ ಮಾಡಿದ್ಮೇಲೆ ಅದ್ರ ಮೇಲೆ ರೂಲ್ಸ್ ಮಾಡಬೇಕು, ಫ್ರೇಮ್ವರ್ಕ್, ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದನ್ನು ಮಾಡೋವಂಥವ್ರು ಎಕ್ಸಿಕ್ಯೂಟಿವ್ಗಳು. ಆ್ಯಂಡ್ ಎನಿ ಸಿಗ್ನೇಚರ್, ಎಲ್ಲೋ ಒಂದು ಕಡೆ ರೋಡ್ ಏನೋ ರಿಪೇರಿ ಇದೆ, ರೋಡ್ ಏನೋ ಕಿತ್ತೋಗಿದೆ, ಕಾಮಗಾರಿ ಸರಿ ಇಲ್ಲ, ಒಬ್ಬ MLA ಬಂದು ಇದೇನೋ ಸಸ್ಪೆಂಡ್ ಮಾಡಿರಿ ಅಂದರೆ ಸಸ್ಪೆಂಡ್ ಮಾಡೋದು MLA ಸಸ್ಪೆಂಡ್ ಮಾಡೋಕ್ಕೆ ಬರಲ್ಲ, ಆಫೀಸರ್ ಸೈನ್ ಮಾಡಬೇಕು. ಆಫೀಸರ್ ಸೈನ್ ಮಾಡಬೇಕು. ಅಲ್ಲಿ ಭಾಳಷ್ಟು ರಾಜಕಾರಣಿಗಳು ಮತ್ತು ಬ್ಯೂರೋಕ್ರಸಿಯಿಂದ ಒಳ್ಳೆ ಕೆಲಸಗಳು ಆಗಿದ್ದಾವೆ, ತಕ್ಕ ಮಟ್ಟಿಗೆ ಕರಪ್ಷನ್ ಕೂಡ ಆಗಿದೆ. ಇಲ್ಲಿ ತಕ್ಕ ಮಟ್ಟಿಗೆ ಭಾಳಷ್ಟು ಮಟ್ಟಿಗೆ ಆಗಿದ್ದಾವೆ. ಸುಮಾರು ಜನ ಸಸ್ಪೆಂಡ್ ಕೂಡ ಆಗಿದ್ದಾರೆ, ಭೂ ಹಗರಣಗಳಲ್ಲಿ ಅದರಲ್ಲಿ ಸಸ್ಪೆಂಡ್ ಕೂಡ ಆಗಿದ್ದಾರೆ. ಅದೇ ನಾನು ಹೇಳ್ದಂಗೆ ನನ್ನ ರ್ಯಾಂಕ್ ನನ್ನ ಸಕ್ಸಸ್ ಅಲ್ಲ. ಇದು ಬಂದ ನಂತರದಲ್ಲಿ ನಾನು ಹೇಗಿರ್ತೀನಿ, ಹೇಗೆ ನಡ್ಕೊಳ್ತೀನಿ ಅಥವಾ ಹೇಗೆ ಸೇವೆ ಮಾಡ್ತೀನಿ ಅನ್ನೋದು ಮಾನದಂಡ ಬರುತ್ತೆ. ನಾನು ಆವಾಗಲೇ ನಿಮ್ಗೊಂದು ಕವಿತೆ ಹೇಳಿದೆ ಅಲ್ಲ, ಯಾರು ಊರಿನವನು ಅನ್ನುವಾಗ ಅರ್ಧ ಮಾತ್ರ ಸರಿ, ಇನ್ನರ್ಧ ಇದೆ ಅಂತ ನಾನು ಹೇಳ್ದಲ್ಲ, ಅದೇ ಅರ್ಥದಲ್ಲಿ ಹೇಳಿದ್ದು ನಾನು. ಸೊ ಮುಂದೆ ಹೇಗಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಆದರೆ ಇವ್ರಿಗೆ ಇರೋ ಪವರಲ್ಲೇ ಇವರು ಸಾಕಷ್ಟು ಕೆಲಸಗಳನ್ನು ಮಾಡ್ಬೋದು. UPSC ಪರೀಕ್ಷೆ, ಭಾರತೀಯ ಲೋಕಸೇವಾ ಆಯೋಗದ ಪರೀಕ್ಷೆಗಳನ್ನು ತೇರ್ಗಡೆ ಹೊಂದಿ ಭಾರತದ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಬೇಕು, ಆ ಮೂಲಕ ಈ ರಾಷ್ಟ್ರದ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ಳುವವರಲ್ಲಿ ಬಹುತೇಕರು ಬಡ ವಿದ್ಯಾರ್ಥಿಗಳಾಗಿರ್ತಾರೆ ಅನ್ನೋದು ನನ್ನ ಗ್ರಹಿಕೆ. ಬೇರೆ ತಪ್ಪು ಇದ್ರೂ ಇರ್ಬೋದು, ಬಟ್ ನನ್ನ ಗ್ರಹಿಕೆ ಅದು. ಯಾಕಂದರೆ ಒಂದು ಬಡ ಕುಟುಂಬದಿಂದ ಬಂದು ಈ ಸಮಾಜವನ್ನು ಗ್ರಹಿಸಿ ತನ್ನ ಕಷ್ಟ, ನೋವು, ಕುಟುಂಬದ ಹಿಂಸೆಗಳನ್ನೆಲ್ಲ ಗಮನಿಸಿ ನಾನು ಒಬ್ಬ ಅಧಿಕಾರಿ ಆದರೆ ಈ ಸಮಾಜದಲ್ಲಿ ಬದಲಾವಣೆ ತರ್ಬೋದು ಅಂತ ಅಂದ್ಕೋತಾರಲ್ಲ, ಅದು ತುಂಬ ಶ್ಲಾಘನೀಯ, ಸ್ವಾಗತಾರ್ಹ. ಆದರೆ ಎಷ್ಟು ಜನ ಅದನ್ನು ಮಾಡಿ ಆ ರೀತಿ ಅಂದ್ಕೊಂಡು ಬಂದು ವ್ಯವಸ್ಥೆಯ ಒಳಗಡೆ ಸಿಕ್ಕಿ ವ್ಯವಸ್ಥೆಯ ಅನೇಕ ಕಪಿಮುಷ್ಟಿಗಳಲ್ಲಿ ಸಿಕ್ಕು ಆ ವ್ಯವಸ್ಥೆಯ ಬಲಿಪಶುಗಳಾಗಿದ್ದಾರೆ. ಎಷ್ಟು ಜನ ನಿಜಕ್ಕೂ ತಾವು ಅಂದ್ಕೊಂಡಿದ್ದು ಮಾಡಿದರು ಅಂತ ಅನ್ನೋದು ಗಮನಿಸಬೇಕು ಸಮಾಜ. ಆದರೆ ಆ ಪಟ್ಟಿಗೆ ನಮ್ಮ ದಯಾನಂದ ಸಾಗರ್ ಅವರು ಸೇರದೇ ಇರಲಿ, ವ್ಯವಸ್ಥೆಯ ಕೀಳು ರಾಜಕಾರಣಕ್ಕೆ ಬೀಳದೇ ಇರಲಿ ಅಂತ ನಾನು ಕೇಳ್ಕೊತವರಲ್ಲಿ ಬಹಳ ಸುದೀರ್ಘವಾಗಿ ಸುಮಾರು ಒಂದು ಅರ್ಧ ದಿವಸ ಅವ್ರು ನನ್ನ ಜೊತೆ ಇದ್ದರು. ಸಂದರ್ಶನವೇ ಒಂದು ಸುಮಾರು 2-3 ಗಂಟೆ ಇದೆ. ಅವರಿಡೀ ಬಂಜಾರ ಸಮುದಾಯದ ಹಾಡುಗಳು, ನೃತ್ಯ, ಅವರ ವಸ್ತ್ರ, ಉಡುಪು, ಅವ್ರ ಜನ, ಅವ್ರ ಊರು ಎಲ್ಲವನ್ನು ಅವರು ನಮಗೆ ತೋರಿಸಿದರು. ಆ ಮೂಲಕ ಒಂದು ಈ ಸಂದರ್ಶನ ನನ್ನ ಕೊಚ್ಕೊಳ್ಳೋಕ್ಕಾಗಬಾರ್ದಿದ್ದು, ಆದರೆ ಇದು ನನ್ನ ಸಮುದಾಯದ, ನನ್ನ ಊರಿನ ಒಂದು ದಾಖಲೆ ಆಗಬೇಕು ಅಂತ ಅವ್ರಿಗೆ ಆಸೆ ಇದೆಯಲ್ಲ, ಅದೇ ಒಬ್ಬ ನಿಜವಾದ ಸೂಕ್ಷ್ಮಮತಿ ಅಧಿಕಾರಿಯ ಮನಸ್ಸಿನಲ್ಲಿ ಸೂಕ್ಷ್ಮಮತಿ ಮನುಷ್ಯನ ಮನಸ್ಸೊಳಗಡೆ ಇರಬೇಕಾದಂಥದ್ದು. ಅದನ್ನು ಅವ್ರು ಮಾಡಿದ್ದಾರೆ. ಅವ್ರ ಕೆಲಸದಲ್ಲೂ ಅದೇ ಬರಲಿ, ಅವ್ರು IFS ಆದರೂ ಮಾಡಲಿ ಅಥವಾ IPS ಆದರೂ ಸಿಗಲಿ, ಏನು ಬೇಕಾದ್ರೂ ಸಿಗಲಿ, ಅಥವಾ ಮನೋವೈದ್ಯಕೀಯವನ್ನೇ ಕಂಟಿನ್ಯೂ ಮಾಡಲಿ, ಏನು ಬೇಕಾದ್ರೂ ಆಗಲಿ, ಆದರೆ ಅವ್ರೊಳಗಡೆ ಒಬ್ಬ ಕವಿ ಮನಸ್ಸಿನ ಸಹೃದಯ ಇದ್ದಾರೆ. ಅಂಥವ್ರು ನಿಜಕ್ಕೂ ಏನಾದ್ರು ಬದಲಾವಣೆ ತರ್ತಾರೆ ಅಂತ ಹೇಳ್ತಾ, ಸರ್ ಶುಭವಾಗಲಿ. ನಿಮ್ಮ ಕೆಲಸ, ನಿಮ್ಮ ಸಾಧನೆ ನಿಜಕ್ಕೂ ಅಪ್ರತಿಮ. ಇಡೀ ಕನ್ನಡ ನಾಡಿನ ಜನತೆ ಪರವಾಗಿ, ಭಾರತೀಯರ ಪರವಾಗಿ ತಮಗೆ ಅಭಿನಂದನೆ. ಡೂ ಗುಡ್, ಬಿ ಗುಡ್. ಇಲ್ಲ, ಆ್ಯಕ್ಚುಲಿ ನಾನು ಒಂದು ಏನಂದರೆ ಕಲಾ ಮಾಧ್ಯಮಕ್ಕೆ ನಾನು ಧನ್ಯವಾದ ಹೇಳಲೇಬೇಕು. ಯಾಕೆಂತಂದರೆ ನಾನು ಆ್ಯಕ್ಚುಲಿ ಭಾಳಷ್ಟು ಜನ ನನಗೆ ಇಂಟರ್ವ್ಯೂಗೆ ನನಗೆ ಅಪ್ರೋಚ್ ಮಾಡಿದ್ರು, ಪೇಪರಲ್ಲಿ ಅಪ್ರೋಚ್ ಮಾಡಿದ್ರು. ನಾನು ಎಲ್ಲೂ ಕೂಡ ಹೇಳಿಲ್ಲ. ಯಾಕೆ ಅಂತಂದರೆ ನನಗೆ ಒಂದು ಉದ್ದೇಶ ಏನಂದರೆ, ಒಂದು ಇಂಟರ್ವ್ಯೂ ಅದಕ್ಕೆಲ್ಲ ದೂರ ನಾನು. ಆದರೆ ಕಲಾ ಮಾಧ್ಯಮ ಏನಕ್ಕೆ ಅಂದರೆ, ಒಂದು ಸಂಸ್ಕೃತಿಯನ್ನು ಗ್ರಹಿಸುವಂತಹ ಒಂದು ಯೂಟ್ಯೂಬ್ ಚಾನಲ್ ಅಂತ ಏನಾದರೂ ಇದ್ದರೆ ಅದು ಕಲಾ ಮಾಧ್ಯಮ. ಪರಮ್ ಅವರಿಗೆ ಹಾಗೂ ಅನುಪಸ್ಥಿತಿಯಲ್ಲಿ ಸವಿತಾಪುರಂ ಮೇಡಮ್ ಅವರಿಗೆ ಕೂಡ, ಜೊತೆಗೆ ನಿಮ್ಮ ತಂಡ ಕ್ಯಾಮ್ರಾಮ್ಯಾನು ಮತ್ತು ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಹೇಳೋದಿಷ್ಟೇ, ಒಂದು ಜೀವನದಲ್ಲಿ ನಾವು ನಡಿಬೇಕಾದ ಹಾದಿ ಭಾಳ ಇದೆ. ಕಲಿಯೋದಕ್ಕೆ ವಯಸ್ಸಿನ ಮಿತಿ ಇರಬಾರ್ದು. ಎರಡನೇದು, ಜೀವನದಲ್ಲಿ ಏಳು ಬೀಳುಗಳು ಎರಡೂ ಭಾಳ ಸಾಮಾನ್ಯ. ನನ್ನ ಜೀವನನೇ ಒಂದು ರೋಲರ್ ಕೋಸ್ಟರ್ ಅಂತ ಹೇಳಿದೆ. ನಾನು ಮಧ್ಯದಲ್ಲಿ ಓದೋದು ಕಡಿಮೆ ಮಾಡಿದೆ, ಸೆಕೆಂಡ್ MBBS ಫೇಲ್ ಆದೆ, ನವೋದಯ ಉಲ್ಟಾ ಮಾಡಿ 1 ವರ್ಷ ನಾನು ಜೀವನದಲ್ಲಿ ಕಳ್ಕೊಂಡೆ. ಇದೆಲ್ಲ ಇರುತ್ತೆ.
ಇಷ್ಟಾಗಿಯೂ ಕೂಡ ಏನು ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಅವರು ಹೇಳ್ತಾರಲ್ಲ, ಜಟ್ಟಿ ಕಾಳಗಡಿದಿ ಸೋತುಡೆ ವಿಫಲವಾದುವೇನ್ ಪಟ್ಟು ವರಸೆ ಸಾಮುಗಳೆಲ್ಲವೂ ಮುಟ್ಟಿ ನೋಡೋಣ ಮೈಕಟ್ಟು ಕಬ್ಬಿಣ ಗಟ್ಟಿ ಗರಡಿ ಪುಲ ಮಂಕುತಿಮ್ಮ ಅಂತಾರೆ. ನಮ್ಮ ಸೋಲುಗಳು ನಮ್ಮನ್ನು ಗಟ್ಟಿ ಮಾಡಬೇಕು, ಅದು ನಮಗೆ ಯಶಸ್ಸಿನ ಹಾದಿಗೆ ಅವು ಸೋಪಾನ ಆಗಬೇಕು. ಸೊ ಜೀವನದಲ್ಲಿ ಏನೇ ನಿರಾಶೆ ಇರಲಿ, ಸೋಲುಗಳಿರಲಿ, ಮತ್ತೊಂದು ಪ್ರಯತ್ನ ಮಾಡೋಣ, ಹಾಗೆ ಆಗುತ್ತೆ ಅನ್ನೋ ಆಶಾಭಾವನೆಯಿಂದ ಎಲ್ಲರೂ ಕೂಡ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ಹಾಗೆ ಮಾನಸಿಕ ಆರೋಗ್ಯದ ಕುರಿತು ಅರಿವನ್ನು ಮೂಡಿಸ್ಕೊಳ್ಳಿ. ಮತ್ತೊಮ್ಮೆ ಪರಮ್ ಅವರಿಗೆ ಹಾಗೂ ತಂಡದವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಧನ್ಯವಾದ. ಆ್ಯಂಡ್ UPSC ಓದ್ತಿರೋ ಎಲ್ರಿಗೂ ಇದೊಂದು ಆಶಾದಾಯಕವಾದ ಒಂದು ಸಂದರ್ಶನ. ನೋಡಿ, ಹಂಚಿ, ಎಲ್ಲರೂ ನೋಡೋವಾಗ ಮಾಡಿ, ಪೋಷಕರು ನೋಡಿ, ಭಾಳ ಮುಖ್ಯವಾಗಿ ಕೇಳ್ಕೊತಾನೆ. ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.